ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನೇನ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪರಾಶರ ಉವಾಚ ಚಾರುದೇಷ್ಣಂ ಸುದೇಷ್ಣಂಚ ಚಾರುದೇಹಂಚ ವೀರ್ಯವಾನ್ ಸುಷೇಣಂ ಚಾರುಗುಪ್ತಂಚ ಭದ್ರಚಾರುಂ ತಥಾ ಪರಂ ಚಾರುವಿಂದಂ ಸುಚಾರಂಚ ಚಾರುಂಚ ಬಲಿನಾಂವರಂ ರುಕ್ಮಿಣ್ಯಜನಯತ್ ಪುತ್ರಾತ್ ಕನ್ಯಾಂ ಚಾರುಮತೀಂ ತಥಾ. ರುಕ್ಮಿಣಿಯನ್ನ ಮದುವೆಯಾದ ರುಕ್ಮಿಣಿಯ ಮೊದಲ ಮಗ ಪ್ರದ್ಯುಮ್ನ. ಆ ಪ್ರದ್ಯುಮ್ನ ಏನು ಮಾಡಿದ? ಶಂಬರಾಸುರನನ್ನು ಯಾವ ರೀತಿ ಎದುರಿಸಿದ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಈಗ ಆ ರುಕ್ಮಿಣಿಯ ಬೇರೆ ಮಕ್ಕಳು ಹೇಳ್ತಾ ಇದ್ದಾರೆ. ಚಾರುದೇಷ್ಣ ಅಂತ ಇವನು ಗಣಪತಿಯ ಅವತಾರ, ಸುದೇಷ್ಣ ಅಂತ ಒಬ್ಬ, ಚಾರುದೇಹ ಅಂತ, ಸುಷೇಣ ಅಂತ, ಚಾರುಗುಪ್ತ ಅಂತ, ಭದ್ರಚಾರು, ಚಾರುವಿಂದ, ಸುಚಾರು, ಚಾರು, ಪ್ರದ್ಯುಮ್ನ ಸೇರಿಸಿದ್ರೆ 10. ಕನ್ಯಾ ಚಾರುಮತೀಂ ಕನ್ಯಾ, ಮಗಳು ಯಾರು ಅಂದರೆ ಚಾರುಮತಿ ಅಂತ. ಹೀಗೆ ಪ್ರತಿಯೊಂದು ಕಡೆಯೂ ಕೂಡ 10 ಜನ ಗಂಡು ಮಕ್ಕಳು, 1 ಹೆಣ್ಣು, ಒಟ್ಟು 11. ಈ ರೀತಿ 16,108 ಮಂದಿಯಲ್ಲಿಯೂ ಇದೇ ಪ್ಯಾಟರ್ನ್. 10 ಜನ ಗಂಡು ಮಕ್ಕಳು, 1 ಹೆಣ್ಣು. ಹೀಗೆ ಸುಮಾರು 1,00,000 ಜನ ಆಗೋದ್ರ ಮಕ್ಕಳು. ಲಕ್ಷ ಮಿಕ್ಕಿ 1.5 ಲಕ್ಷ ಆಗ್ತದ ಅಂತ ಹೆಚ್ಚಿನ ಪಕ್ಷ. ಅನ್ಯಾಶ್ಚ ಭಾರ್ಯಾ ಕೃಷ್ಣಸ್ಯ ಬಭೂವು ಸಪ್ತ ಶೋಭನಾಃ ಕಾಲಿಂದಿ ಮಿತ್ರವಿಂದಾ ಚ ಸತ್ಯಾನಾಗ್ನರ್ಜಿತಿ ತಥಾ ದೇವಿ ಜಾಂಬವತಿ ಚಾಪಿ ರೋಹಿಣಿ ಕಾಮರೂಪಿಣಿ ಮದ್ರರಾಜಸುತಾ ಚಾನ್ಯಾ ಸುಶೀಲಾ ಶೀಲಮಂಡನ. ಹಾಗೆ ಉಳಿದ 7 ಜನ ಮಹಿಷಿಯರು, ಕಾಳಿಂದಿ, ಮಿತ್ರವಿಂದ, ಸತ್ಯ, ನಗ್ನಜಿತನ ಮಗಳು ನೀಲ, ಜಾಂಬವಂತನ ಮಗಳು ಜಾಂಬವತಿ. ಅವಳ ನಿಜವಾದ ಹೆಸರು ರೋಹಿಣಿ ಅಂತ. ಜಾಂಬವತಿಯ ನಿಜವಾದ ಹೆಸರು ರೋಹಿಣಿ ಅಲ್ಲ. ಅವಳು ಕರಡಿ ರೂಪದಲ್ಲಿದ್ಲೋ ಮನುಷ್ಯ ರೂಪದಲ್ಲಿದ್ಲೋ ಅಂದರೆ ಕಾಮರೂಪಿಣಿ ಅಂದರು. ಬೇಕಾದ ರೂಪವನ್ನು ಧರಿಸುವ ಸಾಮರ್ಥ್ಯ ಇತ್ತು ಅವಳಿಗೆ. ರಾಮಾಯಣ ಕಾಲದ ಜಾಂಬವಂತ, ಅವನಿಗೆ ಈಗ ಆದ ಮಗಳು. ರಾಮಾಯಣ ಕಾಲದಲ್ಲಿ ಕಪಿಗಳಿಗೆ ಕರಡಿಗಳಿಗೆ ಯಾವ ರೀತಿ ಒಂದು ಕಾಮರೂಪ ಧಾರಣ ಸಾಮರ್ಥ್ಯ ಇತ್ತೋ ಅದೇ ತರಹದ ಕಾಮರೂಪ ಧಾರಣ ಸಾಮರ್ಥ್ಯ ಇವಳಿಗೂ ಇತ್ತು, ಜಾಂಬವತಿಗೆ. ಆಮೇಲೆ ಸಾತ್ರಜಿತಿ ಸತ್ಯಭಾಮ, ಸತ್ರಜಿತನ ಮಗಳು ಸತ್ಯಭಾಮ. ಇಲ್ಲ, ಕರಡಿಗಳು ಬೇಕಷ್ಟು ಲಕ್ಷಾಂತರ ಕೋಟ್ಯಂತರ ಜನ ಇದ್ರು. ಅವರು ಒಡೆಯ ಜಾಂಬವಂತ, ಎಲ್ಲರೂ ಯುದ್ಧ ಮಾಡಿದ್ರು. ಆಮೇಲೆ ಮದ್ರರಾಜನ ಮಗಳು ಒಬ್ಬಳು ಇದ್ಲು, ಸುಶೀಲ ಅಂತ. ಹಾಗೆ ಸತ್ರಾಜಿತನ ಮಗಳು ಸತ್ಯಭಾಮೆ. ಲಕ್ಷಣ ಚಾರುಹಾಸಿನಿ, ಲಕ್ಷಣ ಅಂತ ಒಬ್ಬಳಿದ್ಲು. ಲಕ್ಷ್ಮಣ ಅಲ್ಲ, ಲಕ್ಷಣ ಅಂತ, ಲಕ್ಷ್ಮಣ ಅಂತ ಆಗಿದೆ ಅಲ್ಲಿ. ಆಮೇಲೆ ಷೋಡಶಾಸಹಸ್ರಾಣಿ ಸ್ತ್ರೀಣಾಂ ಅನ್ಯಾನಿ ಚಕ್ರಿಣಃ, 16,100 ಮಂದಿ. ಪ್ರದ್ಯುಮ್ನೋಪಿ ಮಹಾವೀರ್ಯ, ಅವರು
ನರಕಾಸುರ ಎತ್ಕೊಂಡು ಹೋಗಿದ್ದ ಅವರನ್ನು ಕೃಷ್ಣ ಮದುವೆ ಆದ. ಆಮೇಲೆ ಒಬ್ಬ ಪ್ರದ್ಯುಮ್ನ ಏನಿದ್ದಾನೆ ಅವನು ರುಕ್ಮಿಯ ಮಗಳನ್ನೇ ಮದುವೆ ಆದ, ಅಂದರೆ ಸೋದರ ಮಾವನ ಮಗಳು. ಅವಳ ಹೆಸರು ರುಕ್ಮವತಿ ಅಂತ. ಸೇಮ್ ಅಪ್ಪನ ಥರಾನೇ ಸ್ವಯಂವರೇ ತಾಂ ಜಗ್ರಾಹ ಸಾಚತಂ ತನಯಂ ಹರೇ. ಸ್ವಯಂವರದಲ್ಲಿ ಇದೇ ಥರ ರಾಕ್ಷಸ ವಿವಾಹವೇ ಆಗಿತ್ತು. ಅಪ್ಪನ ಥರಾನೇ ಮಾವನ ಮಗಳನ್ನೇ ಮದುವೆ ಆಗಿತ್ತು. ಅವಳ ಹೆಸರು ರುಕ್ಮವತಿ ಅಂತ. ಸ್ವಯಂವರದಲ್ಲಿ ತಗೊಂಡಿದ್ದು ಅವನ ಮಗ ಯಾರು ಅಂದರೆ ತಸ್ಯಾಂ ಅಸ್ಯಾಭವತ್ ಪುತ್ರ ಮಹಾಬಲಪರಾಕ್ರಮ ಅನಿರುದ್ಧ. ಅವನ ಹೆಸರು ಅನಿರುದ್ಧ ಅಂತ. ಅನಿರುದ್ಧ ಅಂದರೆ ಏನರ್ಥ? ರಣೇ ಅರುದ್ಧ ವೀರ್ಯೋದಧಿರರಿಂದಮಃ. ಯುದ್ಧದಲ್ಲಿ ಅವನನ್ನು ಗೆಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಅವನು ಅನಿರುದ್ಧ. ನಿರುದ್ಧ ಅಲ್ಲ. ಪ್ರದ್ಯುಮ್ನನ ಮಗ ಅನಿರುದ್ಧ. ತಸ್ಯಾಪಿ ರುಕ್ಮಿಣ ಪೌತ್ರೀಂ ವರಯಾಮಾಸ ಕೇತವಃ ದೌಹಿತ್ರಾಯ ದದೌ ರುಕ್ಮಿ ತಾಂ ಸ್ಪರ್ಧನ್ನಪಿ ಚಕ್ರಿಣ. ಅಲ್ಲಿ ಇವನು ಮತ್ತೆ ರುಕ್ಮಿಯ ಮೊಮ್ಮಗಳನ್ನು ಮದುವೆ ಆದ. ರುಕ್ಮಿಯ ಮಗಳನ್ನ ಯಾರು ಮದುವೆ ಆಗಿದ್ದು? ಪ್ರದ್ಯುಮ್ನ. ಅಲ್ಲಿ ಹುಟ್ಟಿದ್ದು ಅನಿರುದ್ಧ. ಅನಿರುದ್ಧ ಏನು ಮಾಡ್ದ? ಮತ್ತೆ ಸೋದರ ಮಾವನ ಮಗನ್ನ ಮದುವೆ ಆಗಿದ್ದು. ಇದು ಆಗುವಾಗ ಸರಿಸುಮಾರು ಪಾಂಡವರು ಕಾಡಿನಲ್ಲಿದ್ದರು. ಕೃಷ್ಣನಿಗೆ 70ರ ಹತ್ತಿರದ ವಯಸ್ಸು. ಒಂದು 67, 66 ಇರಬಹುದು ಆ ವಯಸ್ಸು. ಅವಾಗ ರುಕ್ಮಿ ಸಾಯ್ತಾನೆ. ಹೇಗೆ ಸಾಯ್ತಾನೆ? ಬಹಳ ತಮಾಷೆಯ ಕಥೆ. ತಸ್ಯ ವಿವಾಹೇ ರಾಮಾದ್ಯ ಯಾದವ ಹರಿಣಾತಃ ರುಕ್ಮಿಣೋ ನಗರಂ ಜಗ್ಮುಹು ನಾಮ್ನಾ ಭೋಜಕಟಂ ದ್ವಿಜ. ಬಲರಾಮ ಮೊದಲಾದವರೆಲ್ಲ ಮೊಮ್ಮಗನ ಮದುವೆಗೆ ಅಂತ ಬಂದಿದ್ದಾರೆ. ಅನಿರುದ್ಧನ ಮದುವೆ. ಅವನು ಕುಂಡಿನ ಪುರವನ್ನು ಬಿಟ್ಟಿದ್ದ. ಯಾಕೆಂದ್ರೆ ಅವನು ಪ್ರತಿಜ್ಞೆ ಇತ್ತು ರುಕ್ಮಿಯದ್ದು, ನಾನು ರುಕ್ಮಿಣಿಯನ್ನ ಮರಳಿ ತರದೇ ಹೋದರೆ ನಾನು ನನ್ನ ನಗರಕ್ಕೆ ಪ್ರವೇಶನೇ ಮಾಡಲ್ಲ ಅಂತ. ಅದರಿಂದಾಗಿ ಕುಂಡಿನ ನಗರಕ್ಕೆ ಪ್ರವೇಶ ಮಾಡಲಿಲ್ಲ. ಮತ್ತೆ ತಾನಿದ್ದಲ್ಲಿಗೆ ಒಂದು ನಗರ ಕಟ್ಕೊಂಡ, ಭೋಜಕಟ ಅಂತ. ಆ ಭೋಜಕಟದಲ್ಲಿ ಮದುವೆ. ವಿವಾಹೇ ತತ್ರ ನಿರ್ವೃತ್ತೆ ಪ್ರಾದ್ಯುಮ್ನೇಸ್ತು ಮಹಾತ್ಮನಃ ಕಳಿಂಗ ರಾಜ ಪ್ರಮುಖಾ ರುಕ್ಮಿಣಂ ವಾಕ್ಯಮಬ್ರುವನ್. ಕಳಿಂಗ ದೇಶದವನು ಅವನು ಹೇಳಿದ, ರುಕ್ಮಿಗೆ ಹೇಳುದು, ಅನಕ್ಷಜ್ಞೋ ಹಲಿದ್ಯೂತೆ ತಥಾಸ್ಯ ವ್ಯಸನಂ ಮಹತ್ ನ ಜಯಾಮೋ ಬಲಂ ಕಸ್ಮಾತ್ ದ್ಯೂತೆ ನೈನಂ ಮಹಾಬಲಂ. ನೋಡು ರುಕ್ಮಿ, ಇಷ್ಟು ಕಾಲ ನೀನು ಬಲರಾಮನಿಂದ ಕೃಷ್ಣನಿಂದ ಸೋತಿದ್ದಿ, ಅವಮಾನ ಅನುಭವಿಸಿದ್ದಿ. ಅದನ್ನು ತೀರಿಸಿಕೊಳ್ಳಿಕ್ಕೆ ಒಂದು ಒಳ್ಳೆ ಪ್ರಸಂಗ ಇದೆ. ಏನು? ಅನಕ್ಷಜ್ಞ ಹಲಿದ್ಯೂತೆ. ಜೂಜಿನಲ್ಲಿ ಏನು ಪರಿಣತಿ ಇಲ್ಲ, ಆದರೆ ಜೂಜಿನ ಬಗ್ಗೆ ವಿಪರೀತ ಮೋಹ, ಚಟ. ಕೆಲವರು ಹಾಗಿರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ, ಆದರೆ ಅದ್ರ ಬಗ್ಗೆ ವಿಶೇಷ ಅಭಿನಿವೇಶ ಇರುತ್ತೆ. ನಮ್ಮ ಇವರಿಗೆ ಒಬ್ಬರಿಗೆ ನನಗೆ ಬಾಲ್ಯಕಾಲದಿಂದ ಒಬ್ಬರು ಪ್ರಚೋದನೆ ಮಾಡ್ತಾ ಇದ್ರು, ತರ್ಕಶಾಸ್ತ್ರ ಕಲಿ. ಅವರು ತಲೆಯಲ್ಲಿ ತುಂಬಿದ್ದು ನನಗೆ ಅದೇ, ತರ್ಕಶಾಸ್ತ್ರ ಕಲಿಬೇಕು. ನಾನು ಆಮೇಲೆ ಬೆಳೀತಾ ಪೇಜಾವರ ಸ್ವಾಮಿಗಳನ್ನು ನೋಡಿದೆ. ಪೇಜಾವರ ಸ್ವಾಮಿಗಳು ಇಡೀ ಭಾರತದಲ್ಲಿ ಆ ತರಹ ತರ್ಕಶಾಸ್ತ್ರಜ್ಞರು ಇನ್ನೊಬ್ಬರಿಲ್ಲ. ತರ್ಕಶಾಸ್ತ್ರಜ್ಞತೆ ಅಂದ್ರೆ ಏನು? ನಿಂತಲ್ಲಿ ಉದ್ದದ ಪರಿಷ್ಕಾರ ಮಾಡಿಬಿಡ್ತಾ ಇದ್ರು. ಅಂಥ ಪ್ರಚಂಡ ಪ್ರಜ್ಞೆ. ಅವ್ರು ಯಾವತ್ತಿಗೂ ಕೂಡ ನೀವು ತರ್ಕಶಾಸ್ತ್ರ ಓದ್ಲಿ ಅಂತ ಹೇಳಲಿಲ್ಲ. ನೀವೇನು ಓದ್ತಿರೋ ಅದು.
ತರ್ಕಶಾಸ್ತ್ರ ಓದಿದ್ರೆ ಖುಷಿ ಆಗ್ತಾ ಇತ್ತು ಅವ್ರಿಗೆ, ಆದರೆ ಓದ್ರಿ ಅಂತ ಬೇರೊಬ್ಬರ ಮೇಲೆ ಹೇರಲಿಲ್ಲ ಯಾವತ್ತೂ ಕೂಡ. ಇವ್ರು ಯಾಕೆ ಹೇರ್ತಾ ಇದ್ದಾರೆ? ಇವ್ರು ತರ್ಕಶಾಸ್ತ್ರ ಗೊತ್ತಿಲ್ಲ, ಅದಕ್ಕೆ ಹೇರ್ತಾ ಇದ್ದಾರೆ. ಅವ್ರಿಗೆ ಅದರ ಮಿತಿಗಿತಿ ಎಲ್ಲ ಗೊತ್ತಿದೆ, ಅದಕ್ಕೆ ಅವರು ಆರಾಮವಾಗಿದ್ದಾರೆ ಅಂತ. ಕೆಲವೊಮ್ಮೆ ಯಾವುದು ಗೊತ್ತಿರಲ್ವೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಗತಿ ಇರಲ್ಲ, ಅಲ್ಲಿ ಆಚೆ ಹೋಗ್ಲಿಕ್ಕಾಗಿರಲ್ಲ. ಹಾಗೆ ಬಲರಾಮ ಅಂತ ಇವರು ಜೂಜಾಡ್ಲಿಕ್ಕೆ ಬರಲ್ಲ, ಆದರೆ ಚಟ ಬಿಟ್ಟಿಲ್ಲ ಅವನಿಗೆ. ತಮ್ ಜಯಾಮೋ ಬಲಂ ಕಸ್ಮಾತ್ ನ ಜಯಾಮೋ ಬಲ. ಹಾಗಾದರೆ ಅವನು ಗೆಲ್ಲೋಣ, ಯುದ್ಧದಲ್ಲಿ ಗೆಲ್ಲಿಕ್ಕಾಗದೇ ಇರೋದನ್ನು ಜೂಜಿನಲ್ಲಿ ಗೆಲ್ಲೋಣ ಅಂದರು. ತಥೇತಿ ತಾನಾಹ ನೃಪಾನ್ ರುಗ್ಮಿ ಬಲಮದಾನ್ವಿತ ಸಭಾಯಾಂ ತಹ ರಾಮೇಣ ಚಕ್ರೇ ದ್ಯೂತಂಚ ವೈತದಾ. ಆಯಿತು ಅಂತ ರುಗ್ಮಿ ಯೋಚನೆ ಆಯಿತು. ಏಕೆಂದರೆ ಇಷ್ಟು ದಿವಸ 50 ವರ್ಷಗಳ ದೀರ್ಘಕಾಲ, 40 ದೀರ್ಘ ವರ್ಷಗಳ ಕಾಲ, ಯಾಕೆಂದರೆ ಕೃಷ್ಣನಿಗೆ ಸರಿಸುಮಾರು 25 ವಯಸ್ಸು ರುಕ್ಮಿಣಿಯನ್ನು ಹಾರಿಸ್ಕೊಂಡು ಹೋದಾಗ, ಬಲರಾಮನಿಗೂ ಅಷ್ಟೇ ವಯಸ್ಸು. ಅದು ಕಳಿಂಗ ದೇಶದ ಒಬ್ಬ ದೊರೆ, ಅವನು ಇಲ್ಲ ಫಸ್ಟ್ ಅಲ್ಲ, ಶಕುನಿ ಮಾಡಿದ್ದು ನೋಡ್ಕೊಂಡು ಹೇಳ್ತಾ ಇರೋದು. ಯಾಕೆಂದ್ರೆ ಇದಾಗುವಾಗ ಕೃಷ್ಣನಿಗೆ ಸುಮಾರು 67-68. ಅದರಿಂದಾಗಿ ಅವನು ಹೇಳ್ದ ಜೂಜಾಡೋಣ ಸರಿ. ಯಾಕೆಂದ್ರೆ ಅವನ ಕಣ್ಮುಂದೆ ಪಾಂಡವರಿಗಾಗಲೇ ಕಾಡಿನಲ್ಲಿದ್ದಾರೆ, ಇದನ್ನು ನೋಡಿ ಅದು ಯೋಚನೆ ಬಂತು. ಬಲರಾಮನಿಗೆ ಇನ್ನೇನು ಕೆಲಸ ಇಲ್ಲ, ಅವನು ಇನ್ನೇನು ಮಾಡಲಿಲ್ಲ. ಅವನು ಮಹಿಂದ ವಿವಿಧರನ್ನ ಕೊಂದದ್ದೇ ಲಾಸ್ಟ್. ಆಮೇಲೆ ಕುರುಕ್ಷೇತ್ರ ಯುದ್ಧ ಆಗ್ಬೇಕಾದ್ರೆ ತೀರ್ಥಕ್ಷೇತ್ರಕ್ಕೆ ಹೋದ, ತೀರ್ಥಕ್ಷೇತ್ರ ಯಾತ್ರೆಗೆ. ಆಮೇಲೆ ಇನ್ನೇನಿಲ್ಲ ಅವನು. ಅದರಿಂದ ಆರಾಮವಾಗಿದ್ದ. ತಿರುಗುಳಿ ಥರ ಇದ್ದಾನೆ, ಇವನನ್ನು ಎಳೆದು ಬಿಟ್ಟು ಆಯ್ತಾ ಮಾಡೋಣ. ಸಭಾಯಾಂ ತಹ ರಾಮೇಣ ಚಕ್ರೇ ದ್ಯೂತಂಚ ವೈತದಾ. ಸಭೆಯಲ್ಲಿ ಜೂಜು ಆಡೋದು, ಮದುವೆ ಅಂದಮೇಲೆ ಇಸ್ಪೀಟು ಸಹಜ. ಅದೇ ರೀತಿ ಇದು ಯಾವುದೋ ಜೂಜು, ಯಾವ ಥರದ್ದು ಗೊತ್ತಿಲ್ಲ ನಮಗೆ. ಜೂಜು ಆಡಬೇಕು. ಸಹಸ್ರಮೇಕಂ ನಿಷ್ಕಾಣಾಂ ರುಗ್ಮಿಣ ವಿಜಿತೋ ಬಲಹ. ಮೊದಲನೇ ಜೂಜು, ಮೊದಲೆಲ್ಲ ಸೋಲ್ತಾ ಬಂದ. ಯಾರೋ ಬಲರಾಮ ಒಂದು ಸರ್ತಿ ಗೆದ್ಬಿಟ್ಟ. ಸಹಸ್ರಮೇಕಂ ನಿಷ್ಕಾಣಾಂ, 1000 ನಿಷ್ಕ ಗೆದ್ದ. ನೀನೇ ಸೋತಿದ್ದೀ ಅಂದರು. ಹೌದೇನೋ ಅಂತ ಸುಮ್ಮನಾಗ್ಬಿಟ್ಟ. ನಾನು ಗೆದ್ದಿದ್ದೀನಿ ಅಂತ ಕೂಡ ಗೊತ್ತಾಗಲಿಲ್ಲ ಅವನಿಗೆ ಒಂದು ಹಂತದಲ್ಲಿ. ಇರ್ಲಿ ಗೆದ್ದಿರ್ಬೋದೇನೋ, ಇರ್ಲಿ ಜೂಜು ತಾನೆ ಆಡೋಣ ಅಂತ. ದ್ವಿತೀಯೇಪಿ ಪಣೇ ಚಾನ್ಯತ್ ಸಹಸ್ರಂ ರುಗ್ಮಿಣಾ ಜಿತಃ. ಎರಡನೇ ಬಾರಿ ಬಲರಾಮ ಸೋತ, ಆಮೇಲೆ ಗೆದ್ದ. ತಥೋ 10 ಸಹಸ್ರಾಣಿ ನಿಷ್ಕಾಣಾಂ ಪಣಮಾದದೆ. ಆಮೇಲೆ ಈ ಸರ್ತಿ 10,000 ನಿಷ್ಕ ಇಡ್ತೇನೆ ಎಂದ. ಬಲಭದ್ರೋ ಜಯತ್ತಾನಿ ರುಗ್ಮಿ ದ್ಯೂತವದಾಂಬರಃ. ಆಗ ಬಲರಾಮ 10,000 ಜೂಜು ನಾಣ್ಯವನ್ನು ಇಟ್ಟ, 10,000 ನಿಷ್ಕ. ರುಕ್ಮಿ ಗೆದ್ದ. ಅಜಯತ್ತಾನಿ ರುಕ್ಮಿ ದ್ಯೂತವಿದಾಂಬರ, ಬಹಳ ಎಕ್ಸ್ಪರ್ಟ್ ಇವನು. ಅಷ್ಟಲ್ಲ ಬಲರಾಮ. ತಥೋ ಜಹಾಸಸ್ವನವತ್ ಕಲಿಂಗಾಧಿಪತಿರ್ದ್ವಿಜ. ಅವಾಗ ಆ ಕಳಿಂಗ ದೇಶದ ಒಡೆಯ ಹಲ್ಲು ತೋರಿಸಿ ನಕ್ಕ ಅಂತೆ. ದಂತಾನ್ ವಿದರ್ಜಯನ್ ಮೂಢೋ ರುಕ್ಮಿ ಚಾಪಿ ಮದೋದ್ಧತಃ. ಹಲ್ಲೆಲ್ಲ ತೋರಿಸಿಕೊಂಡು ನಗ್ತಾ ಇದ್ದ ಬಲರಾಮ. ಹಿಂಗೆ ನೋಡ್ದ. ಅದಲ್ಲದೆ ಮೂಢರು ಜೂಜಾಡ್ಲಿಕ್ಕೆ ಬಂದರೆ ತಾನೇ ಎಲೈಟ್ ಕ್ಲಬ್ಬಲ್ಲಿ ಇರಬೇಕು. ಸುಮ್ಮನೆ ಜೂಜಾಡಿ ಅದು ಕಾಡಿನಲ್ಲಿ ದನ ಮೇಯಿಸ್ಕೊಂಡಿದ್ದವರೆಲ್ಲ ಜೂಜಿಗೆ ಬಂದುಬಿಟ್ರೆ ಒಂದು ನಯ ಇಲ್ಲ, ನಾಜೂಕಿಲ್ಲ, ನೈಪುಣ್ಯ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಅನಾಗರಿಕ ಜನ ಅಂತಂದ. ಅಲ್ಲ, ನಾನು ಇದನ್ನೆಲ್ಲ ಇಲ್ಲಿಂದ ಹೇಳ್ತಾ ಇರೋದಲ್ಲ, ಭಾಗವತರಿಂದ ತೆಗೆದು ಹೇಳಿದ್ದು. ಅವಿದ್ಯೋಯಂ ಮಯಾ ದ್ಯೂತೆ ಬಲಭದ್ರ ಪ್ರಜಪರಾಜಿತಃ ಮುದೈವ ಅಕ್ಷಾವಲೇ ಪಾಂಧೋ ಯೋವಮೇನೇಕ್ಷಕೋ ವಿದಾನ್. ಅಲ್ಲ, ಈ ಬಲರಾಮ ಪರಮ ವಿದ್ಯೆಯೇ ಇಲ್ಲ. ಯಾವ ವಿದ್ಯೆ? ಜೂಜಿನ ವಿದ್ಯೆ ಅವನು ಹೇಳಿದ್ದು. ವಿದ್ಯೆನೇ ಇಲ್ಲ. ಮುದೈವ
ಅಕ್ಷಾವಲೇಪಾಂಧ, ಏನೋ ಜೂಜಾಡಬೇಕು, ದೊಡ್ಡ ಜನ ಆಗಬೇಕು, ಸ್ಟೇಟಸ್ ಅಂತ ಬಂದ್ಬಿಟ್ಟಿದ್ದಾನೆ. ದೃಷ್ಟ್ವಾ ಕಳಿಂಗರಾಜಂತಂ ಪ್ರಕಾಶ ದಶನಾನನಂ, ಅವಮೇನೇ ಅಕ್ಷಕೋವಿದಾನ್, ನನ್ನ ಹತ್ರ ಜೂಜಾಡ್ಲಿಕ್ಕೆ ಬಂದಲ್ಲ, ಅದೇ ಜೂಜಾಡುವವ್ರಿಗೆ ಅವಮಾನ. ಯಾಕೆಂದರೆ ಇಂಥವನು ಬಂದ್ಬಿಟ್ರೆ ಗತಿ ಏನು? ನಾನು ಹೋಗಿ ಸಚಿನ್ ತೆಂಡೂಲ್ಕರ್ ಬೌಲ್ ಮಾಡಿದ ಹಾಗೆ, ಅವನು ದೊಡ್ಡಸ್ತಿಕೆಯಿಂದ ನಿಲ್ಬೇಕೇ ವಿನಃ ಅವನು ಸ್ಪರ್ಧೆಯಿಂದ ಅಲ್ಲ ಅಲ್ವಾ? ಹಾಗೆ ಇದೇ ಅವನಿಗೆ ಅವಮಾನ ಅಂದ್ಬಿಟ್ಟ. ನನಗೆ ಅವಮಾನ ಏನು? ಬಲರಾಮ ಎದುರುಗಡೆ ಕೂತದ್ದು. ದೃಷ್ಟ್ವಾ ಕಳಿಂಗರಾಜಂ ತಂ ಪ್ರಕಾಶ ದಶನಾನನಂ ರುಕ್ಮಿಣಂ ಚಾಪಿ ದುರ್ವಾಕ್ಯಂ ಕೋಪಂ ಚಕ್ರೇ ಹಲಾಯುಧ. ನೋಡ್ದ, ಈ ರೀತಿ ಇವನು ಅವಮಾನ ಮಾಡ್ತಾ ಇದ್ದಾನೆ. ಅವನು ಪದೇ ಪದೇ ಪ್ರಕಾಶವದನ, ಹಲ್ಲು ಗಿಂಜ್ತಾ ಇದ್ದಾನೆ, ಹಲ್ಲು ತೋರಿಸಿ ನಗ್ತಾ ಇದ್ದಾನೆ. ನಿಷ್ಕ ಕೋಟಿಂ ಸಮಾದದೆ, ಲಕ್ಷಣ ಕೋಟಿ ಹಿಡ್ತೀನಿ ಈ ಸರ್ತಿಯಿಂದ. ಅವನು ಲಕ್ಷನೂ ಅಲ್ಲ, 10,000ದಿಂದ ಸೀದಾ ಕೋಟಿ ಗೆಲ್ಲೋಣ. ಗ್ಲಹಂ ಜಗ್ರಾಹ ರುಗ್ಮೀಚ ತದರ್ಥೇಕ್ಷಾನಪಾತಯತ್, ಗೆದ್ದ ಮೇಲೆ ಈ ಸರ್ತಿ ಕೋಟಿ ಇಟ್ನಲ್ಲ, ಬಲರಾಮ ಗೆದ್ಬಿಟ್ಟ. ಅಜಯದ್ ಬಲದೇವಸ್ತಂ ಪ್ರಾಹೋಚ್ಚೈರ್ವಿಜಿತಂ ಮಯಾ, ಗೆದ್ದೇ ಅಂದ. ಮಯೇತಿ ರುಗ್ಮಿ ಪ್ರಾಹೋಚ್ಚೈ ಅಲಿಕೋಕ್ತೇರಲಂಬಲಾಂ. ಏನೋ ನೀನು ಗೆಲ್ಲೇ ಇಲ್ಲ ಅಂದ. ನಾನು ಗೆದ್ದಿದ್ದೀನಿ ನೋಡು, ನಾನು ಹೇಳಿದ ಪಣ ಅಂತ ಹೇಳಿ ತೋರಿಸಿದ, ನಡೆಸಿಯೋ ಏನೋ ಮಾಡಿ ತೋರಿಸಿದ. ಆಗ ರುಗ್ಮಿ ಹೇಳಿದ, ನೀನು ಹೇಳಿದ ಹೌದು, ತ್ವಯೋಕ್ತೋಯಂ ಗ್ಲಹ ಸತ್ಯಂ ನಮಯೈಶೋನು ಮೋದಿತ. ನಾನು ಕೋಟಿ ಹಿಡಿತೇನೆ ಅಂದಾಗ ಆಯಿತು, ನಾನು ಸಜ್ಜು ಅಂತ ಹೇಳಿದ್ನ, ಮೌನದಿಂದ ಇದ್ದೆ. ಆ ಮೌನವನ್ನು ನೀನು ಸಮ್ಮತಿ ಅಂತ ಇಟ್ಕೊಂಡು ಮುಂದುವರೆದೆ. ನೀನು ಗೆದ್ಕೊಂಡಿದ್ದು, ನಾನಂತೂ ಆಡಲಿಲ್ಲ ಇದರಲ್ಲಿ ಅಂದ್ಬಿಟ್ಟ. ಏವಂ ತ್ವಯಾ ಚೇದ್ವಿದಿತಂ ವಿಜಿತಂ ನಮಯಾ ಕಥಂ. ನೀನೇ ಗೆದ್ರೆ ಗೆದ್ಕೋ ಹೋಗಪ್ಪ, ನೀನು ನಿಂತಾನೆ ಲಕ್ಷ ಕೋಟಿ ಇಟ್ಟಿದ್ದು, ನೀನೇ ಇಟ್ಕೋ, ಯಾರು ಬೇಡ ಅಂತಾರೆ? ನಾನು ಕೊಡಬೇಕು ಅಂತಿಲ್ಲ, ನೀನು ಕೊಟ್ಟಿದ್ದು ನಾನು ಒಪ್ಪಿಲ್ಲ ಅಂದ. ಅತಾಂತರಿಕ್ಷೇವಾಗುಚ್ಚೈ ಪ್ರಾಹ ಗಂಭೀರನಾದಿನಿ ಬಲದೇವಸ್ಯತಂ ಕೋಪಂ ವರ್ಧಯಂತಿ ಮಹಾತ್ಮನಃ. ಕೂಡಲೇ ಅಶರೀರವಾಣಿ ಆಯಿತು, ಎಲ್ಲಿದ್ದರೋ ವಾಯುದೇವರು. ಜಿತಂ ಬಲೇನ ಧರ್ಮೇಣ ರುಗ್ಮಿಣಾ ಭಾಷಿತಂ ಋಚ ಅನುಕ್ತ್ವಾಪಿ ವಚ ಕಿಂಚಿತ್ ಕೃತಂ ಭವತಿ ಕರ್ಮಣ. ಬಲೇನ ಧರ್ಮೇಣ ಜಿತಂ, ಬಲರಾಮ ನ್ಯಾಯವಾಗಿ ಗೆದ್ದದ್ದು. ರುಗ್ಮಿಣಾ ಭಾಷಿತಂ ವೃಷ, ರುಗ್ಮಿ ನುಡಿದದ್ದು ಸುಳ್ಳು. ಅನುಕ್ತ್ವಾಪಿ ವಚ ಕಿಂಚಿತ್ ಕೃತಂ ಭವತಿ ಕರ್ಮಣ. ಅಲ್ಲ, ಇವು ಏನು ಹೇಳಲಿಲ್ಲ ಅಂದರೆ ಸುಮ್ಮನೆ ಯಾಕಿರ್ಬೇಕಿತ್ತು? ನಿನ್ಗೆ ಸಮ್ಮತ ಅಲ್ಲ ಅಂದರೆ ಸೋತೆ ಅಂತ ಹೇಳಿ ಮಾತು ಚೇಂಜ್ ಮಾಡ್ತಾ ಇರೋದು ನೀನು. ತಥೋ ಬಲ ಸಮುತ್ಥಾಯ ಕೋಪ ಸಂರಕ್ತಲೋಚನ ಜಗಾನಾಷ್ಟಾಪದೇನೈವ ರುಕ್ಮಿಣಂತ ಮಹಾಬಲ. ಅಲ್ಲಿ ದೊಡ್ಡ ಕಂಬ ಇತ್ತಂತೆ, ಆ ಕಂಬ ಕಿತ್ತಿ ರುಕ್ಮಿಣಿಗೆ ಹೊಡೆದ, ಸತ್ಯ ಹೋದ ಅವನು ರುಕ್ಮಿ ಒಂದೇ ಕ್ಷಣ. ಕಳಿಂಗರಾಜಾಂ ಚಾದಾಯ ವಿಸ್ಫುರಂತಂ ಬಲಾದ್ಬಲ ಬಭಂಜ ದಂತಾನ್ ಕುಪಿತೋ ಯೈ ಪ್ರಕಾಶಂ ಜಘಾತತಃ. ಸೀದ ಎಳೆದು ಕಳಿಂಗರಾಜನನ್ನ ಮುಷ್ಟಿಯಿಂದ ಹಲ್ಲಿಗೆ ಗುದ್ದಿ ಹಲ್ಲು ಮುರಿದ. ದಂತಾನ್ ಬಭಂಜ ಆಕೃಶ್ಚ ಮಹಾಸ್ತಂಭಂ ಜಾತರೂಪಮಯಂ ಬಲಃ ಜಘಾನ ತಾನ್ಯೇ ತತ್ಪಕ್ಷೆ ಭೂಭೃತ ಕುಪಿತೋ ಭೃತಂ. ಆ ರುಗ್ಮಿಯ ಜೊತೆಗಿದ್ದವರೆಲ್ಲ ಬೇರೆ ಬೇರೆ ರಾಜರು ಬಂದರು ಕತ್ತಿ ಎತ್ಕೊಂಡು. ಆ ಕಂಬದಿಂದ ಅವರೆಲ್ಲರನ್ನೂ ಒಂದೊಂದೇ ಹೊಡೆತ. ತಥೋ ಹಾಹಾ ಕೃತಂ ತರ್ವಂ ಪಲಾಯನ ಪರಂ ದ್ವಿಜ ತದ್ರಾಜ ಮಂಡಲಂ ಭೀತಂ ಬಭೂವ ಕುಪಿತೇ ಬಲೇ. ಈ ರೀತಿ ಎಲ್ಲರೂ ಹಾ ಅನ್ಕೊಂಡು ಓಡಿದ್ದಾಯ್ತು. ಬಲೇನ ನಿಹತಂ ದೃಷ್ಟ್ವಾ ರುಕ್ಮಿಣಂ ಮಧುಸೂದನ ನಾಮಂ ನೋವಾಚ ಕಿಂಚಿನ್ ಮೈತ್ರೇಯ ರುಕ್ಮಿಣಿ ಬಲಯೋರ್ಭಯಾತ್. ಕೃಷ್ಣ ಏನು ಮಾತಾಡಲಿಲ್ಲ. ಇಲ್ಲಿ ಇರೋದು ರುಕ್ಮಿಣಿ ಬಲಯೋಹೋ ಭಯಾತ್. ಭಾಗವತದಲ್ಲಿ ಇರೋದು
ನಿಹತೆ ರುಕ್ಮಿಣಿ ಸ್ಯಾಲೆ ಕಿಂಚಿನ್ನೋವಾಚ ತಂ ಬಲಂ ರುಕ್ಮಿಣೀ ಬಲಯೋ ರಾಜನ್ ಸ್ನೇಹಭಂಗ ಭಯಾಧರಿ. ರುಕ್ಮಿಣಿ ನಿಹತೆ ರುಕ್ಮಿಣಿ ಸ್ಯಾಲೆ, ತನ್ನ ಭಾವ ಸತ್ತಾಗ ನೋವಾಚ ಏನೂ ಮಾತಾಡಲಿಲ್ಲ. ರುಕ್ಮಿಣಿಗೆ ಸಮಾಧಾನ ಮಾಡ್ಕೊಳ್ಳಮ್ಮ ಅಂದರೆ ಬಲರಾಮನಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನೋ ಆಕಸ್ಮಿಕ, ಏನೋ ದುಷ್ಟರು ಮಾಡಿಬಿಟ್ಟಿದ್ದಾರೆ, ತೀರಾ ಅಣ್ಣ ಅದರಿಂದಾಗಿ ನನಗೇನು ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಹೆಂಡತಿಗೆ ಸಮಾಧಾನ ಹೇಳ್ತಾ ಇದ್ದಾನೆ ಅಂತ ಬಲರಾಮನಿಗನ್ಸತ್ತೆ. ಬಲರಾಮನಿಗೆ ಅನ್ಸತ್ತೆ. ಹಾಗೆ ಇವನಿಗೆ ಯಾವಾಗ ರುಕ್ಮಿಗೆ ಇದು ಬಲರಾಮನಿಗೆ ಅಣ್ಣ ಭೇಷ್ ಅಂತಂದ್ಬಿಟ್ರೆ ರುಕ್ಮಿಣಿ ಕಣ್ಕೆಂಪಾಗತ್ತೆ. ನಮ್ಮ ಅಣ್ಣನನ್ನು ಕೊಂದಿದ್ದವನನ್ನು, ಅದು ಯುದ್ಧದಲ್ಲ, ಏನೂ ಅಲ್ಲ, ಯುದ್ಧದಲ್ಲೇ ಕೊಲ್ಲಲಿಲ್ಲ, ಈಗ ಈ ರೀತಿ ಅಂತಾನಲ್ಲ ಅಂತ ಸ್ನೇಹಭಂಗ ಭಯಾತ್. ಅಯ್ಯೋ ಇಬ್ಬರ ಸ್ನೇಹ ಎಲ್ಲಿ ಕೆಟ್ಟೋಗತ್ತೋ ಅಂತೇಳಿ ಸುಮ್ಮನೆ ಇದ್ದಂತೆ. ಕೆಲವೊಂದು ಫ್ಯಾಮಿಲಿ ಈವೆಂಟ್ಸಲ್ಲಿ ಹೀಗೆ ಇರಬೇಕು. ಅವತ್ತೇ ಅದನ್ನು ತೋರಿಸ್ಬಿಟ್ಟಿದ್ದಾನೆ ಕೃಷ್ಣ. ಏನೂ ಮಾತಾಡಬಾರದು, ಇದು ಇಲ್ಲಿರೋದು. ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಬೇರೆ ಬರೆದಿದ್ದಾರೆ, ಭಾಗವತ ಭಾಷ್ಯದಲ್ಲಿ ಇರಲಿ ಹೇಳಿತ್ತು. ತಥೋ ನಿರುದ್ಧಮಾದಾಯ ಕೃತದಾರಂ ದ್ವಿಜೋತ್ತಮ ದ್ವಾರಕಾಂ ಆಜಗಾಮಾಥ ಯದು ಚಕ್ರಂಚ ಕೇಶವ. ಆಮೇಲೆ ಅನಿರುದ್ಧನನ್ನು ಕರ್ಕೊಂಡು ಕೃಷ್ಣ ಮೆಲ್ಲಗೆ ಭೋಜಕಟದಿಂದ ದ್ವಾರಕಾಪಟ್ಟಣಕ್ಕೆ ಬಂದ್ಬಿಟ್ಟ. ಹೀಗಾಗತ್ತೆ ನೋಡಿ. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋದರೆ ಬಲರಾಮ ತಡೆದು ಕೃಷ್ಣನನ್ನು ಬೈದಿದ್ದ ಅವತ್ತು. ಎಲ್ಲ ರುಕ್ಮಿಗೆ ಮುಂಡನ ಮಾಡಿಸಿ ಅವಮಾನ ಮಾಡಿದ್ದೀಯ ನೀನು. ಬಂಧುಗಳನ್ನು ಅವಮಾನ ಮಾಡಬಾರದು, ಯಾರೇ ಆಗಿರಲಿ ಅವರು ಬಂಧುಗಳು. ಯಾವಾಗ ಅಂದರೆ ರುಕ್ಮಿಣಿಯನ್ನು ಎತ್ಕೊಂಡು ಹೋಗಬೇಕಾದ್ರೆ ಸಾಲ್ವ ಮತ್ತು ರುಕ್ಮಿ ಸೇರಿ ಕೃಷ್ಣನನ್ನು ಅಡ್ಡ ಹಾಕಿದ್ರು. ಜರಾಸಂಧಾದಿಗಳೆಲ್ಲ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ದೇವಸ್ಥಾನದ ಎದುರುಗಡೆ, ಇವರೆಲ್ಲ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಯಾಕೆಂದರೆ ರುಕ್ಮಿಣಿ ಇಲ್ಲಿ ಬಂದ. ಯುದ್ಧ ಮಾಡ್ತಾ ಇರುವಾಗ ಅಲ್ಲಿ ಬಲರಾಮಾದಿಗಳು ಶುಕ್ಲಕೇಶದ ಆವೇಶದಿಂದ ಜರಾಸಂಧನನ್ನು ಸೋಲಿಸಿ ಬರುವಷ್ಟೊತ್ತಿಗೆ ಇಲ್ಲಿ ಯುದ್ಧ ನಡೆದು ಎಲ್ಲರೂ ಸೋತು, ರುಕ್ಮಿಯೂ ಕೂಡ ಸೋತಿದ್ದ. ರುಕ್ಮಿಣಿಗಾಗಿ ಕೊಲ್ಲಲಿಲ್ಲ ರುಕ್ಮಿಯನ್ನು, ಆದರೆ ಅವಮಾನ ಮಾಡುತ್ತೇನೆ ಅಂತ ಹೇಳಿ ಚೂಪಾದ ಬಾಣದ ತುದಿಯಿಂದ ಅವನನ್ನು ಪೂರ್ತಿಯಾಗಿ ಮುಂಡನ ಮಾಡಿದ್ದ. ದೇವ್ರೇ ಕೃಷ್ಣನೇ ಮುಂಡನ ಮಾಡಿದ ರುಕ್ಮಿಗೆ. ಆಗ ಬಲರಾಮ ಉಪದೇಶ ಮಾಡಿದ್ದ, ಬಂಧುಗಳು ಅಂದರೆ ಈ ಥರ ಎಲ್ಲ ಅವಮಾನ ಮಾಡೋದಾ? ಸೋತಿದ್ದ ಸಾಕಿತ್ತು, ರುಕ್ಮಿಣಿಗೇನು ಬೇಸರ ಆಗೋದಿಲ್ಲ, ಕೊಲ್ಲಬಹುದು. ಅವಮಾನ ಮಾಡಬಾರದಷ್ಟೇ, ಮಾರಣ ಮಾಡಬಹುದು ಅಂತ ಕೆಲವೊಮ್ಮೆ ಹಿಂಗಾಗ್ಬಿಡುತ್ತೆ. ಅವಾಗ ಈ ತರಹ ಹೇಳಿದವನು ಸಿಟ್ಟಿನಿಂದ ಇವತ್ತು ಕೊಂದೇ ಬಿಟ್ಟಿದ್ದಾನೆ. ಹಂಗಾಗತ್ತೆ, ಏನು ಮಾಡೋದು? ಯಾವ ಪರಿಸ್ಥಿತಿಯು ನಮ್ಮ ಕೈಯಲ್ಲಿ ಇರಲ್ಲ. ತಥೋ ನಿರುದ್ಧಮಾದಾಯ ಕೃತದಾರಂ ದ್ವಿಜೋತ್ತಮ. ಈ ರೀತಿ ಕೃಷ್ಣ ಈ ತನ್ನ ಮೊಮ್ಮಗನ ಅನಿರುದ್ಧನ ಮದುವೆಯಲ್ಲಿ ರುಕ್ಮಿ ಸತ್ತ. ಅವನು ಆದರೆ ಇದು ಗೊತ್ತಿರದೆ, ಇದು ಯಾವಾಗ ಅಂತ ಗೊತ್ತಿರದೆ ಉದ್ಯೋಗ ಪರ್ವದಲ್ಲಿ ಒಂದು ಪ್ರಸಂಗ ಬರುತ್ತೆ. ಇವರ ಇದರಲ್ಲಿಯೂ ಕೂಡ ಇದೆ. ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಈಗ ರೆಫರ್ ಮಾಡ್ತಾ ಇದ್ದೇವಲ್ಲ ಮಹಾಭಾರತದ ಪಾಠ, ವಾವಿಳ್ಳ ರಾಮಸ್ವಾಮಿಗಳ ಪ್ರತಿಯಲ್ಲಿದೆ. ಏನು ಅಂದರೆ, ರುಕ್ಮಿ ಬರ್ತಾನೆ, ಬಲರಾಮ ಮೊದಲು ದುರ್ಯೋಧನ ಹತ್ರ ಬರ್ತಾನೆ.
ದುರ್ಯೋಧನ ಕೇಳ್ತಾನೆ, ಬಾ ಬಾ ನನಗೆ ಸಪೋರ್ಟ್ ಮಾಡು ಅಂತ. ಆಗ ಅವನೇನು ಹೇಳ್ತಾನೆ, ರುಕ್ಮಿ ಯುದ್ಧ ನಾನು ಮಾತ್ರ ಮಾಡ್ತೇನೆ, ನೀವು ಇಲ್ಲೇ ಸುಮ್ಮನೆ ಕೂತ್ಕೊಳ್ಳಿ, ಪಾಂಡವರನ್ನು ಕೃಷ್ಣನನ್ನು ಎಲ್ಲರನ್ನ ಕೊಂದು ನಾನು ನಿಮಗೆ ರಾಜ್ಯ ಕೊಡ್ತೇನೆ, ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಸಾಕು ಅಂತ. ಏನೋ ನಮ್ಮ ಪೌರುಷ ಅವಮಾನ ಮಾಡ್ತಾ ಇದೆಯಾ, ನಮಗೆ ಸಪೋರ್ಟಿವ್ ಆಗಿ ಬರಬೇಕು, ನೀವೇನು ಮಾಡಬೇಡಿ, ಎಲ್ಲ ನಾನು ಮಾಡ್ತೀನಿ ಅಂದರೆ ಇದು ನಮ್ಮ ಅವಮಾನ. ಯುದ್ಧದಲ್ಲಿ ಅಡಿಗೆ ಊಟ ತಿಂಡಿಲೇ ಆರಾಮ, ಆದರೆ ಯುದ್ಧದಲ್ಲಿ ಇದು ವೀರರಿಗೆ ಅವಮಾನ. ನಮ್ಮ ಬಲವನ್ನು ಅಂದಾಜು ಕೆಳಗಡೆ ಅಂದಾಜು ಮಾಡ್ತಾ ಇದೆಯಾ ನೀನು, ಹಾಗು ಅಂತಂದು ಸೀದಾ ಯುಧಿಷ್ಠಿರನ ಹತ್ರ ಹೋದ. ಯುಧಿಷ್ಠಿರನಿಗೆ ಹೇಳಿದ, ನೋಡಿ ನಾನು ನಿಮಗೆ ನಿಮ್ಮ ಪರವಾಗಿ ಯುದ್ಧ ಮಾಡ್ತೇನೆ, ನೀವ್ಯಾರೂ ಯುದ್ಧ ಮಾಡಬಾರ್ದು, ದುರ್ಯೋಧನ ಮೊದಲಾದವ್ರನ್ನ ಎಲ್ಲರನ್ನ ನಾನು ಒಬ್ಬರೇ ಕೊಲ್ತೇನೆ. ಆಗ ಅಲ್ಲಿ ಭೀಮಸೇನ ಅವ್ರಿಗೆಲ್ಲ ಸಿಟ್ಟು ಬಂದು, ಏನು ಅವಮಾನ ಮಾಡ್ತಾ ಇದೆ, ನಮ್ಮನ್ನ ಹೊಟಾಕ್ತಾ ಇರಬೇಕು ಅಂತಂದು ಹೊಟಾದ. ಅದರಿಂದಾಗಿ ರುಕ್ಮಿ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಇದು ಮಹಾಭಾರತದ ಇದರಲ್ಲಿ ಸೇರಿಕೊಂಡಿದೆ. ತಮಾಷೆ ಅಂದರೆ ಲಕ್ಷಾಲಂಕಾರದಲ್ಲಿಯೂ ಇದಿದೆ. ಲಕ್ಷಾಲಂಕಾರದಲ್ಲಿಯೂ ಇದು ಸೇರಿಕೊಂಡಿದೆ. ನೀವು ಸರಿಯಾಗಿ ನೋಡಿದರೆ ಮಹಾಭಾರತ ಯುದ್ಧದಲ್ಲಿ ಬದುಕೇ ಇರಲಿಲ್ಲ ಅವನು, ಎಲ್ಲಿಂದ ಬರೋದು? ನಾ ಹೇಳಿದ್ನಲ್ಲ, ಕೃಷ್ಣನ 70ನೇ ವಯಸ್ಸಿನಲ್ಲಿ ಮಹಾಭಾರತ ಯುದ್ಧ ಆಗಿದ್ದು, 68-69ರಲ್ಲಿ ಸತ್ತೋದ್ರು. ಈ ರೀತಿ ನಿರ್ಣಯ ಮಾಡಿದ್ಯಾರು? ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಮಹಾಭಾರತದ ಯುದ್ಧದಷ್ಟೊತ್ತಿಗೆ ಜರಾಸಂಧ ಆಗಲಿ, ಜರಾಸಂಧ ಅಂಡ್ ಕೋ ಯಾರೂ ಉಳಿದಿರಲಿಲ್ಲ. ಅಲ್ಲದೆ ಜರಾಸಂಧನಿಗೂ ಮತ್ತೆ ದುರ್ಯೋಧನನಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಅವರಿಬ್ಬರು ಯುದ್ಧ ಮಾಡಿದ್ದಾರೆ ಬೇಕಷ್ಟು ಬಾರಿ. ಜರಾಸಂಧನಿಗೆ ಮತ್ತೆ ದುರ್ಯೋಧನನಿಗೆ ಆಗ್ತಾನೇ ಇರಲಿಲ್ಲ. ಅಂಥದ್ದು ರುಕ್ಮಿ ಜರಾಸಂಧನ ಶಿಷ್ಯ, ಅವನು ಹೇಗೆ ದುರ್ಯೋಧನನಿಗೋಗಿ ಸಪೋರ್ಟ್ ಮಾಡ್ತಾನೆ? ಅಲ್ಲದೆ ಪಾಂಡವರ ಕಾಲದ ನಿರ್ಣಯ ಏನು, ಪಾಂಡವರ ಯಾವ ವಯಸ್ಸಿನಲ್ಲಿ ಏನು ಘಟನೆ ಆಯಿತು ಅನ್ನೋದು ಅದೇ ಆದಿಪರ್ವದ ಅಧ್ಯಾಯಗಳಲ್ಲಿ ಇದೆ. ಪಾಂಡವರ ಎಷ್ಟನೇ ವಯಸ್ಸಿನಲ್ಲಿ ಏನೇನು ಘಟನೆ ಆಯಿತು ಅಂತ ಅಲ್ಲಿದೆ. ಇದು ಯಾವುದನ್ನು ಇವ್ರು ನೋಡಿಲ್ಲ. ಅದರಿಂದಾಗಿ ಏನು ತೀರ್ಮಾನ ಮಾಡಿದ್ರು, ಯೋಚನೆ ಮಾಡಿದ್ರು ಪ್ರಕ್ಷೇಪಕಾರರು, ಅಯ್ಯೋ ರಾಮ, ರುಕ್ಮಿ ಎಲ್ಲಿ ಹೋದ? ದುರ್ಯೋಧನನದ್ದು ಜರಾಸಂಧನ ಬಿಡಿ, ರಾಜಸೂಯ ಯಾಗದಕ್ಕಿಂತ ಮೊದಲೇ ಸತ್ತೋಗಿದ್ದಾನು. ಅವನ ಜೊತೆಗಿನವರೆಲ್ಲ ಯಾವಾಗ ಸತ್ತರು ಅನ್ನೋದು ಅವ್ರಿಗೆ ನಿರ್ಣಯ ಮಾಡಲಿಕ್ಕಾಗಿಲ್ಲ. ಆದರೆ ಏಕಲವ್ಯ ಇದೇ ಕೃಷ್ಣ 67ನೇ ವಯಸ್ಸಲ್ಲಿ ಸಾಯೋದು, ಪೌಂಡ್ರಕ ವಾಸುದೇವನ ಜೊತೆಗೆ ಬಂದಾಗ. ಅದಾಗಿ 2 ವರ್ಷಕ್ಕೆ ಕುರುಕ್ಷೇತ್ರ ಯುದ್ಧ ಆಯಿತು. ಇದು ಇರುವ ಕ್ರಮ. ಇದು ಗೊತ್ತಾಗದೆ, ರೀತಿಯನ್ನು ತಿಳಿಯದೆ ಏನು ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ. ನಾನು ಇದನ್ನು ರೀತಿ ಮೀಮಾಂಸಾ ಅಂತ, ಮಹಾಭಾರತೆ ರೀತಿ ಮೀಮಾಂಸಾ ಅಂತ, ಪ್ರಾಯ 2007ನೇ ಇಸ್ವಿ ದೆಹಲಿನಲ್ಲಿ ನಾವು 4 ಜನ ಯಾಕೋ ಸೆಲೆಕ್ಟ್ ಆಗಿದ್ವಿ. ಗುರುಗಳು, ಅಧ್ಯಕ್ಷರು, ದಕ್ಷಿಣದಿಂದ ಇನ್ನು 3 ಜನ, ಎಚ್ ವಿ ನಾಗರಾಜರಾಯರು, ಗಣೇಶು, ನಾನು. RSVPಯಲ್ಲಿ ಒಂದು ಶೋಧ ಪತ್ರದ ಮಂಡನೆ ಇತ್ತು. ಮಹಾಭಾರತೆ ಕಥನ ರೀತಿ ಮೀಮಾಂಸಾ. ಮಹಾಭಾರತದಲ್ಲಿ ಈ ವ್ಯತ್ಯಾಸ, ಪ್ರಾತಿಲೋಮ್ಯ ಮೊದಲಾದವುಗಳನ್ನು ಹೇಗೆ ಚಿಂತನೆ ಮಾಡಬೇಕು, ಮಧ್ವಾಚಾರ್ಯರ ಅಸಾಧಾರಣ ಕೊಡುಗೆ ಏನು ಅಂತ ಹೇಳಲಿಕ್ಕೆ. ನಾನು ರುಕ್ಮಿವಧ ಅಂತನ್ನೋ ಏನು ಪ್ರಸಂಗ ಇದೆ, ಆ ರುಕ್ಮಿವಧ ಪ್ರಸಂಗ ಅದು ಪ್ರಕ್ಷಿಪ್ತ. ಇದು ರುಕ್ಮಿ ಬಂದು ಕೇಳ್ಕೊಂಡು ಹೋಗೋದು,
ಉದ್ಯೋಗ ಪರ್ವದಲ್ಲಿರುವ ರುಕ್ಮಿ ಪ್ರಸಂಗ ಅದು ಪ್ರಕ್ಷಿಪ್ತ. ಯಾಕೆ ಅಂತಂದರೆ ಭಾಗವತದ ವಿರೋಧ ಬರುತ್ತೆ ಅಂತ ಹೇಳಿ ಉಪಪಾದನೆ ಮಾಡಿದ್ದೆ. ಅಲ್ಲಿ ಭಾಗವತದಲ್ಲಿ ಹೇಗೆ ಕಥೆಯನ್ನು ಹೇಳುವಲ್ಲಿ ವ್ಯತ್ಯಾಸ ಮಾಡಿದ್ದಾರೆ, ಮಹಾಭಾರತದ ಶೈಲಿ ಏನು ಅದು ಯಾವ ರೀತಿ ಜೋಡಿಸ್ಕೊಳ್ಬೇಕು ಅಂತ. ಆಗ ಇವರು ನಮ್ಮ ಗಣೇಶು ಕೇಳಿದರು, ಅಲ್ಲ ನೀವು ಯಾಕೆ ಈ ಮಹಾಭಾರತದ ರೀತಿಯನ್ನು, ಮಹಾಭಾರತದ ಕಥನ ರೀತಿಯನ್ನು, ಕಾಲನಿರ್ಣಯವನ್ನು ಮಧ್ವಾಚಾರ್ಯರ ಲಕ್ಷಣ ಗ್ರಂಥದಿಂದ ಯಾಕೆ ಮಾಡಬೇಕು ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಮಹಾಭಾರತದ ಲಕ್ಷಣ ಗ್ರಂಥದಿಂದ ನೀವು ಮಾಡದೇ ಹೋದರೆ ಎಷ್ಟು ಸಮಸ್ಯೆ ಬರುತ್ತೆ ನೋಡಿ ಅಂತ. ಒಪ್ಪಬಹುದು ಅಂತ ಹೇಳಿದ್ರು. ಇದು ಚೆನ್ನಾಗಿದೆ ಅಂತ. ಆಮೇಲೆ ಆ ಮಾತು ಹೆಚ್ಚು ಮುಂದುವರಿಲಿಲ್ಲ. ಯುಕ್ತಿಯುಕ್ತವಾಗಿದೆ ಅಂತ ಅವರಿಗೆ ಅನ್ನಿಸಿತ್ತು, ಅಷ್ಟು ಮಾತ್ರ ಸತ್ಯ. ಅದರಿಂದ ಮಹಾಭಾರತದ ಯುದ್ಧದಲ್ಲಿ ಜರಾಸಂಧ ಮತ್ತು ಜರಾಸಂಧನ ಕಡೆಯವರು ಯಾರೂ ಇರಲಿಲ್ಲ. ಅದಕ್ಕೆ ಕೃಷ್ಣ ಯುದ್ಧಕ್ಕೆ ಇಳಿಲಿಲ್ಲ. ಅದು ಒಂದು ಕಾರಣ. ನನ್ನ ವೈಯಕ್ತಿಕವಾಗಿ ದ್ವೇಷಿಗಳು ಯಾರಿದ್ದಾರೆ, ನನ್ನ ವೈಯಕ್ತಿಕವಾದ ಶತ್ರುಗಳನ್ನೆಲ್ಲವನ್ನು ನಿವಾರಿಸಿಕೊಂಡಿದ್ದೇನೆ. ಪಾಂಡವರ ಪಕ್ಷ ಹಿಡಿದ ಕೃಷ್ಣ ತನ್ನ ವೈಯಕ್ತಿಕವಾದ ಸೇಡು ತೀರಿಸಿಕೊಳ್ಳಿಕ್ಕೆ ಅಂತ ಆಗಬಾರ್ದು. ವೈಯಕ್ತಿಕವಾದ ಸೇಡು ತೀರಿಸಿಕೊಳ್ಳಿಕ್ಕೆ ಅಲ್ಲಿ ಆಗಲಿಲ್ಲ. ಎಷ್ಟೋ ಕಡೆ ಕರ್ಣನಿಗೊಬ್ಬನಿಗೆ ಅವಕಾಶ ಇತ್ತು. ವೈಯಕ್ತಿಕವಾದ ಸೇಡು ಅರ್ಜುನನ ಜೊತೆಗಿದೆ, ಅವನ ಹತ್ರ ನಾನು ಮಾಡ್ತೇನೆ. ಭೂರಿಶ್ರವಸ್ಸು ಮತ್ತು ಸಾತ್ಯಕಿಗೆ ವೈಯಕ್ತಿಕವಾದ ಸೇಡಿತ್ತು. ಹೀಗೆ ಕೆಲವೊಂದು ಬಿಟ್ಟರೆ ದುರ್ಯೋಧನನ ಕಂಡ್ರೆ ಆಗದೇ ಇರುವ ಶಲ್ಯ ದುರ್ಯೋಧನನ ಜೊತೆಗೆ ಇರಬೇಕಾಯ್ತು. ಹಾಗೆ ಪಾಂಡವರನ್ನು ಕಂಡ್ರೆ ಆಗದೇ ಇರುವವರು ಪಾಂಡವರ ಜೊತೆಗಿರಲಿಲ್ಲ. ಯಾಕೆಂದರೆ ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಇದ್ಯಾವುದನ್ನು ಮಾಡಲಿಲ್ಲ. ಪ್ರಾಬ್ಲಮ್ ಏನು ಅಂದರೆ ಆಪರೇಷನ್ ಹಸ್ತವೋ ಆಪರೇಷನ್ ಕಮಲವೋ ಆ ತರಹದ ಆಪರೇಷನ್ಗಳಲ್ಲಿ ತಾತ್ಕಾಲಿಕ ಅಧಿಕಾರ ಸಿಗಬಹುದು, ಆದರೆ ಶತ್ರುವನ್ನು ತೆಗೆದು ಬಗಲಲ್ಲೇ ಇಟ್ಕೊಂಡ ಹಾಗಾಗತ್ತೆ. ದುಶ್ಮನ್ ಕಹಾ ಹೈ ಅಂತಾರಲ್ಲ, ಇದು ಆಪರೇಷನ್ನ ಮೂಲಕ ನಾವು ತರಿಸ್ಕೊಳ್ಳೋದು. ಅರ್ಜುನ ಅದು ದುರ್ಯೋಧನ ಹಾಗೆ ಮಾಡಿದ. ಆಪರೇಷನ್ ಮಾಡಿದ್ರಿಂದಾಗಿ ಪ್ರಾಬ್ಲಮ್ ಏನಾಯಿತು, ಅತ್ಯಂತ ದ್ವೇಷಿಯಾದ ಶಲ್ಯ ಅವನ ಜೊತೆಗೆ ಇರೋ ಹಾಗಾಯಿತು. ಇದು ಕ್ರಮ. ಇಷ್ಟು 28ನೇ ಅಧ್ಯಾಯ ಮುಗಿದಿದೆ. ದ್ವಾರವತ್ಯಾಂ ಮತ್ತೆ ವಾಪಸ್ ಹೋಗುತ್ತೆ ಕಥೆ. ಕೃಷ್ಣನ 40ನೇ ವಯಸ್ಸಿನ ಕಡೆಗೆ ಹೋಗುತ್ತೆ. ನಾನು ಕೇಳಿರೋದು ಜೂಜಾಡೋ ದಾಳದಲ್ಲೇ ಹೊಡೆದ್ಬಿಟ್ಟ ಅಂತ. ಹೌದು, ಜೂಜಾಡೋ ದಾಳದಲ್ಲಿ ಹೊಡೆದ ಅಂತ. ಹೌದು, ಭಾಗವತದಲ್ಲಿ ಕಂಬ ಕಿತ್ತು ಹೊಡೆದ ಅಂತ. ಸತ್ತ. ಅದು ಇನ್ನು ಆ ದಾಳದಿಂದ ಹಲ್ಲು ಮುರಿದ ಅಂತ ಉಂಟು. ಈಗ ಹಿಡ್ಕೊಂಡು ಅವನನ್ನು ಲಾಟ್ ಹೊಡೆದಿರ್ಬೇಕು. ಕಳಿಂಗನಿಗೆ ಕಳಿಂಗ ಹಲ್ಲು ತೋರಿಸಿ ಅವನನ್ನು ನಕ್ಕಿತ್ತು. ಮತ್ತೆ ಇದು ಕಥೆ ವಾಪಸ್ ಹೋಗುತ್ತೆ. ದ್ವಾರವತ್ಯಾಂ ಸ್ಥಿತೇ ಕೃಷ್ಣೇ ಶಕ್ರಸ್ತ್ರಿಭುವನೇಶ್ವರ ಆಜಗಾಮಾಥ ಮೈತ್ರೇಯ ಮತ್ತೈರಾವತ ಪೃಷ್ಟಕಃ. ಹೀಗೊಮ್ಮೆ ಆಗ್ತಾ ಇರುವಾಗ, ಒಮ್ಮೆ ದ್ವಾರಾವತಿಯಲ್ಲಿದ್ದಾಗ ಇಂದ್ರ ಬಂದ. ಮತ್ತ ಐರಾವತ ಪೃಷ್ಟಕಃ. ಐರಾವಣ ಅಂತಾರೆ. ಐರಾವಣ ಅಂದರು ಐರಾವತ ಅಂದರು ಸರಿಸುಮಾರು ಒಂದೇ. ಐರಾವತದ ಮೇಲೆ ಏರಿದ ಬಂದ. ದ್ವಾರಕೆಯನ್ನು ಪ್ರವೇಶ ಮಾಡಿ ನರಕನ ಕ್ರಿಯೆಗಳನ್ನು ನುಡಿದ. ತ್ವಯಾ ನಾಥೇನ ದೇವಾನಾಂ ಮನುಷ್ಯತ್ವೇಪಿ ತಿಷ್ಠತ ಪ್ರಶಮಂ ತರುವ ದುಃಖಾನಿ ನೀತಾನಿ ಮಧುಸೂದನ. ಕೃಷ್ಣ, ನೀನು ಮನುಷ್ಯನಾಗಿದ್ದರೂ ದೇವತೆಗಳ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದೆ. ಅಂದರೆ ಮನುಷ್ಯ ರೂಪದಂತೆ ಇದ್ದರೂ ಕೂಡ ದೇವತೆಗಳ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಿ. ತಪಸ್ವಿ ವ್ಯಸನಾರ್ಥಾಯ ಸೋರಿಷ್ಟೋದೇನುಕಸ್ತಥಾ. ತಪಸ್ವಿಗಳ
ವ್ಯಸನ ಅಂದರೆ ದುಃಖ, ಅದರ ಅರ್ಥ ಅಂದರೆ ನಿವೃತ್ತಿ. ಸಂಸ್ಕೃತದಲ್ಲಿ ಅರ್ಥ ಶಬ್ದಕ್ಕೆ ಏನು ಅರ್ಥಗಳಿದೆ, ಲೆಕ್ಸಿಕನ್ನು ಹೇಳ್ತೇನೆ ಕೇಳಿ. ಅರ್ಥೋಭಿಧಾನರೈವಸ್ತು ಪ್ರಯೋಜನ ನಿವೃತ್ತಿಷು ಅಂತಿದೆ. ಅರ್ಥ ಅಂದರೆ ಅಭಿಧಾನ, ಮೀನಿಂಗ್ ಅನ್ನುವ ಅರ್ಥದಲ್ಲಿ ಇದೆ. ಅರ್ಥ ಅಭಿಧಾನ. ರೈ ಹಣ, ವಸ್ತು, ಪದಾರ್ಥ ಅಂದರೆ ವಸ್ತು. ಪ್ರಯೋಜನ ಪುರುಷಾರ್ಥ ಅಂದರೆ ಪುರುಷ ಹೊಂದಬಹುದಾದ ಪ್ರಯೋಜನ. ಆಮೇಲೆ ನಿವೃತ್ತಿ. ನಿವೃತ್ತಿ ಅಂತಂದರೆ ನಾಶ, ಇಲ್ಲವಾಗುವುದು. ಆಯ್ತಾ? ಅದರಿಂದಾಗಿ ತಪಸ್ವಿ ವ್ಯಸನಾರ್ಥಾಯ, ತಪಸ್ವಿಗಳ ವ್ಯಸನ ದುಃಖದ ಅರ್ಥ ನಾಶಕ್ಕಾಗಿ ಅಥವಾ ನಿವೃತ್ತಿಗಾಗಿ ಅಂತ ಅರ್ಥ. ಈ ಅರ್ಥವನ್ನು ಗುರುಗಳೇನು ಮಾಡಿದ್ರು, ರಾಮಾಯಣ ವಾಲ್ಮೀಕಿ ಕಂಡಂತೆ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಅವರು ಬರೆದ ಅರ್ಥ ಪುತ್ರಾರ್ಥಾಯ ಕೌಸಲ್ಯಾಯ ದದೌ. ಹಾಗಾದರೆ ಹಿಂದಿನವರಿಬ್ಬರು ಕೊಟ್ಟಿದ್ದು ಮಕ್ಕಳಾಗದೇ ಇರಲಿ ಅಂತಾನ? ಇಲ್ಲ, ಕೈ ಕೊಟ್ಟಿದ್ದು ಮಕ್ಕಳಾಗದೇ ಇರಲಿ ಅಂತ ಈ ರೀತಿ ಅರ್ಥ ಬರೆದಿದ್ದಾರೆ. ಇರಲಿ, ಅದವರ ಕಾಣಿಕೆ, ಅದರ ಬಗ್ಗೆ ಬೇರೆ ಏನು ಹೇಳಲಿಕ್ಕಿಲ್ಲ. ಯಾಕೆ ಅಂತಂದರೆ ಎಲ್ಲಿಗೂ ಇಲ್ಲದ ವಿಚೇಚನ ಇವ್ರು ಕೊಟ್ಟಿದ್ದೇನು. ಆ ಮೂರೂ ಜನರಿಗೆ ಪಾಯಸ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಮಕ್ಕಳಾಗಲಿ ಅಂತಾನೆ. ಇವರೊಬ್ರಿಗೆ ಮಾತ್ರ ಸ್ಪೆಷಲ್ಲ. ಈ ಅನುಚಿತ್ಯ ಯೋಚನೆ ಮಾಡಿ ಸುಮಿತ್ರೆಗೆ ಕೊಟ್ಟಾದ ಮೇಲೆ, ಎರಡನೇ ಪಾಲು ಸುಮಿತ್ರೆಗೆ ಕೊಟ್ಟಾದ ಮೇಲೆ ಅದರಲ್ಲಿ ಅರ್ಧ ಪಾಲು ಮಾಡಿ, ಅದಕ್ಕೆ ಅವರೇನು ಮಾಡಿದ್ರು, ಅರ್ಥ ಅನ್ನೋದಕ್ಕೆ ನಿವೃತ್ತಿ, ಪುತ್ರ ನಿವೃತ್ತಿ, ಮಕ್ಕಳು ಆಗದೇ ಇರಲಿ ಅಂತ ಕೊಟ್ಟಿದ್ದು ಅಂದ್ರು. ಆದರೆ ತತ್ವವಾದದಲ್ಲಿ ಸಾಲು ಸಾಲು ಲೇಖನ ಮಹಾತ್ಮ ದಶರಥ ಅನ್ನುವ ಒಂದು ಇದರಲ್ಲಿ ಒಬ್ಬರು ವಿದ್ವಾಂಸರು ಬರೆದರು. ಆಮೇಲೆ ರಾಮನಾಥಾಚಾರ್ಯರು ಬರೆದರು. ರಾಮನಾಥಾಚಾರ್ಯರು ಬರೆದ ಮೇಲೆ ಆ ವಿದ್ವಾಂಸರು ತುಂಬನೇ ಇರಲಿಲ್ಲ. ಬದ್ರಿ ಆಚಾರ್ಯ ಹೆಸರಿನಲ್ಲಿ ಬರೆದ್ರು. ಈಗೇನು ಕಡ್ಡಿ ಬದ್ರಿ ಆಚಾರ್ಯರು ಅವ್ರ ಹೆಸರಿನಲ್ಲಿ ಬರೆದ್ರು. ಅದಕ್ಕೆ ಗುರುಗಳು ಒಂದು ಖಾರವಾದ ರಿಯಾಕ್ಷನ್ ಕೊಟ್ಟರು, ಮುಕ್ತಾಯ ಆಯಿತು. ಅಲ್ಲಿ ಬದ್ರಿ ಆಚಾರ್ಯ ಪಾತ್ರ ಇರಲಿಲ್ಲ ಅವ್ರ ಹೆಸರಿನಲ್ಲಿ. ಯಾಕೆಂದರೆ ಅವರು ಅವರ ಶಿಷ್ಯನ ಹತ್ರ ಬರೆಸ್ತಾ ಇದ್ದಾರೆ, ನಾನು ಹಾಗೆ ಬರಿಬಾರ್ದು, ಅವ್ರಿಗದೇ ತಲೆಯಲ್ಲಿ. ನಾನು ಆಮೇಲೆ ವಿಚಾರಿಸಿದೆ, ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಇಲ್ಲ, ರಾಮನಾಥಾಚಾರ್ಯರು ಬರೆದಿರಲಿಲ್ಲ, ರಾಮನಾಥಾಚಾರ್ಯ ಹೆಸರಿನಲ್ಲಿ ಗೋವಿಂದಾಚಾರ್ಯ ಬರೆದ್ರು. ಅದಕ್ಕೆ ನಾನು ಕೇಳಿದೆ, ಅಲ್ಲ ನೀವು ನಿಮ್ಮ ಥರ ಯಾಕೆ ಅವ್ರು ಯೋಚನೆ ಮಾಡಿದ್ರೆ, ಯಾರ್ದೋ ಹೆಸರಿನಲ್ಲಿ ಯಾರ್ದೋ ಬರೆಯೋದು ನೀವು, ಅವರು ಯಾರ್ದೋ ಹೆಸರಿನಲ್ಲಿ ತಪ್ಪಿಯೂ ಬರೆಯಲ್ಲ, ಹೆಸರು ಹಾಕದೇ ಇರ್ತಾರೆ ವಿನಃ ಬರೆಯಲ್ಲ. ರಾಮಾನುಜ ಆ ಥರದ ಹೆಸರಿನಲ್ಲಿ ಬರೆದ್ರು ಹೌದು, ಕಿಷ್ಕಿಂಧಾಕಾಂಡ ಬರೆದದ್ದು ಹೌದು, ಅದು ಬೇರೆ ಕಾರಣಗಳಿಗೆ. ಇಲ್ಲಿ ಯಾರ್ದೋ ಹೆಸರಿನಲ್ಲಿ ಬರೆಯೋ ಕರ್ಮ ಅವ್ರಿಗೆ, ರಾಮನಾಥಾಚಾರ್ಯ ಬರೆದದ್ದು. ಹೀಗೆ ಏನೇನೋ ಹೆಂಗೋ ಯೋಚನೆ ಮಾಡ್ತಾರೆ. ಆಮೇಲೆ ಬದ್ರಿಯಾಚಾರ್ಯನು ಕೇಳಿದೆ ನಾನು, ಅಯ್ಯೋ ಅವಾಗ ಹೀಗೆಲ್ಲ ಗೊತ್ತಿರಲಿಲ್ಲಪ್ಪ ಅಂತ ಹೇಳಿದ್ರು. ಅವಾಗ ದಶರಥ ಮಹಾತ್ಮ ಅನ್ನೋದರಲ್ಲಿ ಡೌಟೇ ಇಲ್ಲ, ಆದರೆ ದೌರ್ಬಲ್ಯಗಳು ಇರಲೇಬಾರದು ಅಂತ, ಮಹಾತ್ಮರಾದವರು ದೌರ್ಬಲ್ಯವೇ ಇರಬಾರದು ಅಂತ ಹೇಳಲಿಕ್ಕಾಗತ್ತಾ? ಯಾಕೆಂದರೆ ವಿಪ್ರೋಚಿತಸ್ಥ ಭರತಃ ಅಂತ ಅಲ್ಲುಂಟು ಅಂತ. ನಾನು ಯಾಕೆ ಹೇಳಿದ್ದು ಅಂದರೆ, ಅರ್ಥ ಅನ್ನುವ ಶಬ್ದಕ್ಕೆ ನಿವೃತ್ತಿ ಅನ್ನುವ ಅರ್ಥ ಎರಡು ಕಡೆ ನಮಗೆ ಗೊತ್ತಿದೆ. ಒಂದು ಇಲ್ಲಿ ತಪಸ್ವಿ ವ್ಯಸನಾರ್ಥಾಯ ಅಂದರೆ ತಪಸ್ವಿಗಳ ವ್ಯಸನಕ್ಕಾಗಿ ಅವ್ರನ್ನ ಕೊಂದಿದ್ದು ಅನ್ನೋದಾ? ತಪಸ್ವಿ ವ್ಯಸನ ನಿವೃತ್ತಿಗಾಗಿ ಅಂತ ಅರ್ಥ ಹೇಳಬೇಕು. ಇದೇ ರೀತಿ ಅರ್ಥ ಅವರಲ್ಲಿ ಮಾಡಿದ್ರು. ತಪಸ್ವಿ ವ್ಯಸನಾರ್ಥಾಯ ಸಹ ಅರಿಷ್ಟ. ಆಮೇಲೆ ಅರಿಷ್ಟನನ್ನು ನೀನು ಕೊಂದೆ, ತಪಸ್ವಿಗಳ ಸಂಕಟವನ್ನು ಪರಿಹರಿಸಲಿಕ್ಕಾಗಿ ಅರಿಷ್ಟನನ್ನು ಕೊಂದೆ, ಧೇನುಕನನ್ನು ಕೊಂದೆ,
ಕೇಶಿಯನ್ನ ಕೊಂದೆ, ಕಂಸ, ಕುವಲಯಾಪೀಡ ಅನ್ನುವ ಆನೆ, ಪೂತನ ಬಾಲಘಾತಿನಿ, ಮಕ್ಕಳನ್ನೆಲ್ಲ ಒಂದು ಕಡೆಯಿಂದ ಕೊಂದುಕೊಂಡು ಬರ್ತಾ ಇದ್ದ ಪೂತನೆಯನ್ನೇ ಕೊಂದೆ. ಯುಷ್ಮದ್ದೋರ್ದಂಡ ಸಂಭೂತಿ ಪರಿತ್ರಾತೆ ಜಗತ್ರಯೇ, ಹಾಗೆ ನಿಮ್ಮ ಕೈಗಳಿಂದ ಜಗತ್ತಿನ ಸಂಕಟಗಳು ನಾಶವಾದವು. ಈಗ ಚೆನ್ನಾಗಿ ಹೋಮಾದಿಗಳು ನಡೀತಾ ಇದೆ. ಯಜ್ವ ಯಜ್ಞಾಂಶ ಸಂಪತ್ಯ ತೃಪ್ತಿಂ ಯಾಂತಿ ದಿವೌಕಸಃ. ಇದನ್ನು ಸರಿ, ಯಜ್ವ ಸಂಪತ್ಯ, ಯಾಗ ಮಾಡುವವರ ಸಂಪತ್ತಿನಿಂದ, ಯಾಗ ಮಾಡುವವರು ಸಂತುಷ್ಟರಾಗಿರೋದ್ರಿಂದ ದೇವತೆಗಳು ಸಂತುಷ್ಟರಾಗಿದ್ದಾರೆ. ದೇವತೆಗಳಿಗೆ ಋಷಿಗಳು ಅಂದರೆ ಪರಮ ಪ್ರೀತಿ. ಅದರಿಂದಾಗಿ ಯಜ್ವ ಸಂಪ್ರಾಪ್ತ್ಯ, ಆಮೇಲೆ ಯಜ್ಞಾಂಶ ಸಂಪ್ರಾಪ್ತ್ಯ, ಯಜ್ಞದ ಅಂಶ ದೇವತೆಗಳನ್ನೇ ಸೇರ್ತಾ ಇದೆ. ಸೋಹಂ ಸಾಂಪ್ರತಮಾಯಾತಃ ಎನ್ನಿಮಿತ್ತಂ ಜನಾರ್ದನ. ಅದರಿಂದಾಗಿ ನಾನಿಲ್ಲಿ ಯಾಕೆ ಬಂದಿದ್ದೇನೆ ಅಂದರೆ, ಭೂಮಿಯ ಮಗ ನರಕ ಅಂತ ಇದ್ದಾನೆ, ಪ್ರಾಗ್ಜ್ಯೋತಿಷ ಪುರೇಶ್ವರ ಅವನು. ಪ್ರಾಗ್ಜ್ಯೋತಿಷ ಅದನ್ನು ಕಾಮರೂಪ, ಈಗ ಅದು ಅಸ್ಸಾಮ. ಕರೋತಿ ಸರ್ವಭೂತಾನಾಂ ಉಪಘಾತಮರಿಂದಮ, ಎಲ್ಲರನ್ನು ನಾಶ ಮಾಡ್ತಾ ಇದ್ದಾನೆ. ದೇವತೆಗಳು, ಸಿದ್ಧರು, ಅಸುರರು, ಎಲ್ಲರ ಕನ್ಯೆಯನ್ನ ಎತ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಹತ್ವಾತು ಹೃತ್ವಾತು ಸೋಸುರ ಕನ್ಯಾ ರುರುಧೇ ನಿಜ ಮಂದಿರೇ, ಎಲ್ಲರನ್ನ ತಂದು ಒಂದು ಕಡೆ ಇಟ್ಕೊಂಡಿದ್ದಾನೆ. ಆಯ್ತಾ? ಛತ್ರಂ ಯತ್ಸಲಿಲಸ್ರಾವಿ, ವರುಣನ ಅಮೃತ ಸುರಿಸುವ ಛತ್ರ ಇದೆ. ಅದ್ರ ಕೆಳಗಡೆ ನಿಂತರೆ ಸಾಕು, ಒಂದು ನೆರಳು, ಆಮೇಲೆ ಅಮೃತ ತಲೆ ಮೇಲೆ ಬೀಳ್ತಾ ಇರುತ್ತೆ. ಅಂತಹ ಒಂದು ಅದ್ಭುತವಾದ ಛತ್ರ ವರುಣನದ್ದು ಎತ್ಕೊಂಡ್ಬಂದು ಇಟ್ಕೊಂಡಿದ್ದಾನೆ. ಆಮೇಲೆ ಮಂದರಸ್ಯ ತಥಾ ಶೃಂಗಂ ಹೃತವಾನ್ಮಣಿ ಪರ್ವತಂ, ಮಂದರ ಪರ್ವತದಲ್ಲಿ ಮುತ್ತಿನ, ರತ್ನದ, ವಜ್ರ ವೈಢೂರ್ಯಗಳ ಒಂದು ಶಿಖರ ಇದೆ, ಎತ್ಕೊಂಡ್ಬಂದು ಇಟ್ಕೊಂಡಿದ್ದಾನೆ ಮನೆಯಲ್ಲಿ. ಊರಲ್ಲಿದ್ದದ್ದೆಲ್ಲ ಶ್ರೇಷ್ಠವಾದದ್ದೆಲ್ಲ ನಮ್ಮ ಹತ್ರ ಇರಬೇಕು ಅಂತ. ಆದರೆ ಒಂದೇ ಒಂದು ವ್ಯತ್ಯಾಸ, ಈಗಲೂ ನರಕಾಸುರನಂತವ್ರಿದ್ದಾರೆ, ಆದರೆ ಅವ್ರಿಗೆ ಸ್ಮಗ್ಲರ್ಸ್ ಬೇಕಾಗ್ತಾರೆ, ಇವನಿಗೆ ಬೇಡ, ಅಷ್ಟೇ ವ್ಯತ್ಯಾಸ. ಅಪೂರ್ವವಾದ ವಸ್ತುಗಳನ್ನು ಸಂಗ್ರಹಿಸಬೇಕು ಅಂತಂದರೆ ಒಂದೇ ಒಂದು ದಾರಿ ಏನು ಅಂದರೆ ಸ್ಮಗ್ಲರ್ಗಳನ್ನು ಭೇಟಿ ಮಾಡಬೇಕು. ಇವತ್ತು ಬ್ರಿಟಿಷ್ ಅದೇ ಇಲ್ಲ ಅಂತಂದರೆ ಬಲ ಇರಬೇಕು. ನರಕಾಸುರನಿಗೆ ಬಲ ಇತ್ತು, ಎತ್ಕೊಂಡ್ಬರ್ತಾ ಇದ್ದವು, ಏನೇನಿತ್ತು ಎತ್ಕೊಂಡ್ಬರ್ತಾ ಇದ್ದ. ಆಮೇಲೆ ಅಮೃತ ಸ್ರಾವಿಣಿ ದಿವ್ಯೇ ಮನ್ಮಾತು ಕೃಷ್ಣ ಕುಂಡಲೇ, ನನ್ನ ತಾಯಿ ಅದಿತಿಯ ಕಿವಿಯೋಲೆಗಳು 2 ಅದನ್ನೇ ಎತ್ಕೊಂಡು ಹೋಗಿದ್ದಾನೆ. ಜಹಾರತೋ ತುರೋದಿತ್ಯ ವಾಂಛತ್ಯೈರಾವತಂ ಗಜಂ, ಇನ್ನು ನೆಕ್ಸ್ಟು ಅವನ ಕಣ್ಣಿರೋದು ನನ್ನ ಆನೆ ಮೇಲೆ. ದುರ್ನೀತಮೇತದ್ ಗೋವಿಂದ ಮಯಾ ತಸ್ಯ ನಿವೇದಿತಂ ಯದತ್ರ ಪ್ರತಿಕರ್ತವ್ಯಂ ತತ್ ಸ್ವಯಂ ಪರಿದೃಶ್ಯತಾಂ. ಅದರಿಂದ ನಮಗೆ ಸಂಕಟ ಬಂದಿದೆ ಅಂತ ನಿನ್ನ ಮುಂದೆ ಹೇಳ್ತೇನೆ. ನರಕಾಸುರನನ್ನು ಈಗಲೇ ಕೊಲ್ತೀಯೋ ಯಾವಾಗ ಕೊಲ್ತೀಯೋ ಅದನ್ನು ಬಿಟ್ಟದ್ದು. ಇದನ್ನು ಕೇಳಿದ ಕೂಡಲೇ ದೇವರು ನಕ್ಕ ಅಂತೆ. ಇತಿ ಶ್ರುತ್ವಾ ಸ್ಮಿತಂ ಕೃತ್ವಾ ಭಗವಾನ್ ದೇವಕೀಸುತಃ ಗೃಹೀತ್ವಾ ವಾಸವಂ ಹಸ್ತೆ ಸಮುತ್ತಸ್ಥೌ ವರಾತನಾತ್. ಹೀಗೆ ಹೇಳಿದ ಕೂಡಲೇ ಬಲರಾಮ ಇಂದ್ರನ ಕೈಯನ್ನು ತೆಗೆದು ತನ್ನ ಕೈಯಲ್ಲಿಟ್ಟುಕೊಂಡು ಆಸನದಿಂದ ಎದ್ದು ಕೂಡಲೇ ಗೊತ್ತಾಗೋದು ಈಗಲೇ ಹೊರಟಿದ್ದಾನೆ ಅಂತ. ಸಂಚಿತ್ಯಾಗತ ಮಾರುಷ್ಯ ಗರುಡಂ ಗಗನೇತರಂ ಸತ್ಯಭಾಮಾಂ ತಮಾರೋಪ್ಯ ಯಯೌ ಪ್ರಾಗ್ಜ್ಯೋತಿಷಂ ಪುರಂ. ಹೀಗೆ ಕೈ ಹಿಡಿದು ದಿಢಗ್ಗನೆ ಎದ್ದು ನೆನಪಿಸ್ಕೊತಾ ಇರ್ಬೇಕಾದ್ರೆ ಬಂದ ವೈರ್ಲೆಸ್ ಮೆಸೇಜ್. ಗರುಡ ಬಂದಾಯಿತು, ಸತ್ಯಭಾಮೆಯನ್ನು ಏರಿಸಿ ಹೊರಟು ಆಯಿತು. ಪ್ರಾಗ್ಜ್ಯೋತಿಷ ಪಟ್ಟಣದಲ್ಲಿ ಸುತ್ತ ಮೌರವೈಪಾಚೈಹಿ, ಮುರ ಅಂತ ಒಬ್ಬ ಅಸುರ, ಆ ಅಸುರನ ಪಾಶಗಳು
ಅದು ವರುಣನ ಪಾಶಗಳಿಗಿಂತ ಗಟ್ಟಿ. ಕ್ಷುರಾಂತೈರ್ಭೂರ್ದ್ವಿಜೋತ್ತಮ, ಚೂಪಾದ ಕ್ಷುರ ಒಂಥರ ಕಿರುಕತ್ತಿ ಅಂತಾರೆ, ಅದರಿಂದ ಇಡೀ ಪ್ರಾಗ್ಜ್ಯೋತಿಷಕ್ಕೆ ಆ ಬೆಟ್ಟದ ತುಂಬ ಅದನ್ನು ಇಟ್ಟಿದ್ದ. ಅದನ್ನು ಯಾರು ದಾಟಿಯೇ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆ ತರಹದ ದುರ್ಗ ಅದು. ದುರ್ಗ ಅಂದ್ರೇನು? ಹೋಗಲು ಅಸಾಧ್ಯವಾದದ್ದು. ದುಃಖೇನ ಗಂತು ಶಕ್ಯತೆ ಅತ್ರೇತಿ ದುರ್ಗ. ದುರ್ಗ ಅಂದ್ರೇನು? ಬಹಳ ಕಷ್ಟ ಅಲ್ಲಿಗೆ ಹೋಗೋದು, ಅದು ದುರ್ಗ. ಕ್ಯಾಸಲ್ ಅನ್ನುವ ಅರ್ಥವೂ ಅದರಲ್ಲೇ ಇದೆ. ಮುರಶ್ಚತನಯಾನ್ ಸಪ್ತ ಸಹಸ್ರಾನ್ ಸ್ಥಾನಸ್ತೋ ಹರಿಹಿ. ದೇವರೇನು ಮಾಡಿದ? ಅದನ್ನು ಕತ್ತರಿಸಿದ. ಆಮೇಲೆ ಮುರನನ್ನು ಕೊಂದ. ಅದಕ್ಕೆ ಮುರ ಅರಿ ಮುರಾರಿ, ಈ ಮುರನನ್ನೇ ಕೊಂದದ್ದು. ಆಮೇಲೆ ಮುರನಿಗೆ 7 ಜನ ಮಕ್ಕಳು, ಅವರನ್ನು ಕೊಂದ. ಹತ್ವಾ ಮುರಂ ಹಯಗ್ರೀವಂ. ಹಯಗ್ರೀವ ಅಂತ ಒಬ್ಬ ರಾಕ್ಷಸ. 5 ಜನ. ಪೀಠ, ನಿಸುಂಬ ಅವರೆಲ್ಲ ಅಲ್ಲಿ ಬರ್ತಾರೆ. ಇಲ್ಲಿ ಸಂಕ್ಷೇಪವಾಗಿ ಅದನ್ನು ಹೇಳಲಿಲ್ಲ. ಅವರನ್ನೆಲ್ಲ ಕೊಂದು ಪ್ರವೇಶ ಮಾಡಿದ. ನರಕನಿಗೆ ಮತ್ತು ಅವನಿಗೆ ಜೋರು ಯುದ್ಧ ಆಯಿತು. ಶಸ್ತ್ರಾಸ್ತ್ರ ವರ್ಷಂ ಮುಂಚಂತಂ. ಆಮೇಲೆ ನರಕಾಸುರನನ್ನು ಕೊಂದ. ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾರೆ. ಅಲ್ಲಿ ದೇವರು ಸುಸ್ತಾದವನಂತೆ ಕೂತಿದ್ದು, ಸತ್ಯಭಾಮೆಯಿದ್ದು ಯುದ್ಧ ಮಾಡಿದ್ದು, ಸತ್ಯಭಾಮೆಯ ಯುದ್ಧದಿಂದ ನರಕಾಸುರ ಸೋತಿದ್ದು, ಆಗ ಸತ್ಯಭಾಮೆಯನ್ನು ಶ್ಲಾಘನೆ ಮಾಡಿದ್ದು, ಅದೆಲ್ಲ ನಾವಲ್ಲಿ ನೋಡಬೇಕು. ಆಮೇಲೆ ಭೂಮಿ ಏನು ಮಾಡಿದ್ಲು? ಭಗದತ್ತನನ್ನು ಕರ್ಕೊಂಡು ಬಂದು, ಯದಾಹಮುದ್ಧೃತಾನಾಥ ತ್ವಯಾ ಸೂಕರಮೂರ್ತಿನ ತ್ವತ್ಪರ್ಶ ಸಂಭವ ಪುತ್ರ ತದಾಯಮ್ಮೈ ಅಜಾಯತ. ಆ ಭೂದೇವಿಯೇ ನರಕಾಸುರನ ತಾಯಿ. ಅವಳು ಕೈ ಮುಗಿದುಕೊಂಡು ಹೇಳಿದಳಂತೆ, ನೀನು ಆಗ ಭೂಮಿಯನ್ನು ಎತ್ತಿದಾಗ, ನನ್ನನ್ನು ಹಿರಣ್ಯಾಕ್ಷನಿಂದ ಪಾರು ಮಾಡಿದಾಗ ಎತ್ತಿದೆಯಲ್ಲ, ಆ ವರಾಹ ರೂಪದಿಂದ ನನ್ನಲ್ಲಿ ಹುಟ್ಟಿದ ಮಗ ನರಕ. ತನ್ನ ಮಗನೇ ಆದರೂ ದೇವರು ತಾಮಸರಾಗಿದ್ದರೆ ಮೋಕ್ಷ ಕೊಡಲ್ಲ. ಇಷ್ಟೇ ಇರೋದು. ಅದರಿಂದ ನೀನೇ ಕೊಟ್ಟಿದ್ದು, ನೀನೇ ಸಾಯಿಸಿದೆ. ತಗೋ, ಗೃಹಾಣ ಕುಂಡಲೇ ಚೇಮೆ ಪಾಲಯಶ್ಚ ಸಂತತಿಂ. ತಗೋ ಈ ಇದನ್ನು, ಕುಂಡಲವನ್ನು. ಆಯಿತು ಅಂತ ಹೇಳಿ ಅವನನ್ನು ಸ್ತೋತ್ರ ಮಾಡಿದಳು. ಆಮೇಲೆ ದೇವರೇನು ಮಾಡಿದ? ರತ್ನಾನಿ ನರಕಾವಾಸ ಜಗ್ರಾಹ ಮುನಿಸತ್ತಮ. ರತ್ನಗಳನ್ನು ಸ್ವೀಕಾರ ಮಾಡಿಕೊಂಡ. ಆಮೇಲೆ ಕನ್ಯಾಪುರದಲ್ಲಿ ಇರುವ 16,000 ಮಂದಿ, 16,100 ಮಂದಿ, ಅವರನ್ನು ಚತುರ್ದ್ರಂಷ್ಟ್ರಾನ್ ಗಜಾನ್ಶ್ಚಾಗ್ರ್ಯಾನ್ ಷಟ್ಸಹಸ್ರಾಂಶ್ಚ ದೃಷ್ಟವಾನ್. 4 ದಾಡೆಗಳಿರುವ ಆನೆ, ಆಮೇಲೆ 6,000 ಆನೆ, ಕಾಂಬೋಜ ಅಫ್ಘಾನಿಸ್ತಾನದ ಕುದುರೆಗಳು, ಅವುಗಳನ್ನೆಲ್ಲ ತೆಗೆದುಕೊಂಡು ತಾಕ್ಕನ್ಯಾಸ್ತಾನ್ಸ್ತಥಾ ನಾಗಾನ್ ತಾನಶ್ವಾನ್ ದ್ವಾರಕಾಪುರೀಂ. ದ್ವಾರಕೆ ಪಟ್ಟಣಕ್ಕೆ ಕಳುಹಿಸಿದ, ಸ್ವೀಕರಿಸಿ. ಅದನ್ನು ಯಾರು ತಗೊಂಡು ಹೋಗಿದ್ದು ಅಂದರೆ ನರಕ ಕಿಂಕರೈಹಿ. ನರಕಾಸುರನ ಇವರೇ ತಮ್ಮ ದೇಶದಿಂದ ಕಾಣಿಕೆಯನ್ನು ಹೊತ್ತು ಅವನಿಗೆ ಕೊಟ್ಟು ಬಂದದ್ದು. ಆಮೇಲೆ ಆ ವಾರುಣ ಛತ್ರವನ್ನು ಮಾತ್ರ ಗರುಡನ ತಲೆ ಮೇಲೆ ಇಟ್ಟುಕೊಂಡ. ಆಮೇಲೆ ಇಬ್ಬರೂ ಕೂಡ ಸೇರಿ ತ್ರಿದಶಾಲಯಂ ಜಗ್ಮತುಹು. ಆಮೇಲೆ ಇಂದ್ರಲೋಕಕ್ಕೆ ಹೋದರು ಅನ್ನುವಲ್ಲಿಗೆ 29ನೆಯ ಅಧ್ಯಾಯ ಆಯಿತು. ಪಾರಿಜಾತ ಹರಣ ಅಲ್ಲಿಂದ. ಅದಾದ ಮೇಲೆ 16,100 ಮಂದಿಯ ಜೊತೆಗೆ ಮದುವೆ, ಉಷಯ ಕಥೆ, ಅನಿರುದ್ಧನ ಕಥೆ, ಬಾಣಾಸುರನ ಯುದ್ಧ, ಪೌಂಡ್ರಕ ವಾಸುದೇವನ ಯುದ್ಧ, ಕಾಶಿ, ಸಾಂಬ ವಿವಾಹ, ಆಮೇಲೆ ದ್ವಿವಿಧ ಅನ್ನುವವನನ್ನು ಕೊಲ್ಲೋದು, ಋಷಿಗಳ ಶಾಪ, ಯದುವಂಶ ನಾಶ, ಆಮೇಲೆ ಯಾದವರ ಅಂತ್ಯೇಷ್ಟಿ, ಪರೀಕ್ಷಿತ್ ರಾಜನ ಸ್ವರ್ಗಾರೋಹಣ, ಪರೀಕ್ಷಿತ್ ರಾಜನ ಅಭಿಷೇಕ, ಪಾಂಡವರ ಸ್ವರ್ಗಾರೋಹಣ ಅನ್ನುವಲ್ಲಿಗೆ 5ನೆಯ ಅಂಶ ಮುಗಿಯುತ್ತೆ. 38 ಅಧ್ಯಾಯಗಳಿವೆ.
ನಾವೀಗ 29ರಲ್ಲಿದ್ದೇವೆ. ಇನ್ನು 8 ಅಧ್ಯಾಯಗಳನ್ನು ನಾವು ನೋಡಿದರೆ ವಿಷ್ಣು ಪುರಾಣದ 5ನೇ ಅಂಶ ಮುಗಿಯುತ್ತೆ. ಅದಾದ ಮೇಲೆ ಕಡೆಯ ಅಂಶ 6ನೇ ಅಂಶ. ಆ 6ನೇ ಅಂಶದಲ್ಲಿ ಸ್ವಲ್ಪವೇ ಅಧ್ಯಾಯ ಇರೋದು. ಅಲ್ಲಿ ಪ್ರಧಾನವಾಗಿರೋದು ಖಾಂಡಿಕ್ಯ ಮತ್ತು ಕೇಶಿಧ್ವಜ ಅಂತ. ಅವರಿಬ್ಬರ ಮಾತುಕತೆ ಬಹಳ ಚೆನ್ನಾಗಿದೆ. ಆಮೇಲೆ ವೇದವ್ಯಾಸರ ಶಿಷ್ಯ ಪರಂಪರೆ, ಅಲ್ಲಿಗೆ 8 ಅಧ್ಯಾಯ ಇದೆ, ಮುಗಿಯುತ್ತೆ. ಸದ್ಯದಲ್ಲಿಯೇ ವಿಷ್ಣು ಪುರಾಣದ ಮಂಗಳಕ್ಕೆ ತಯಾರಾಗಿ. ಅಂದರೆ ಸ್ವಲ್ಪ ದಿವಸದಲ್ಲಿ ವಿಷ್ಣು ಪುರಾಣ ಮುಗಿದು ಇನ್ನೊಂದು ಪುರಾಣದ ಚಿಂತನೆ ಶುರು ಆಗುತ್ತೆ. ಸಾಕು. ಕೃಷ್ಣಾರ್ಪಣಮಸ್ತು. ತ್ರಿದಶ ಅಂದರೆ 3 ಅವಸ್ಥೆ ಅವರಿಗೆ: ಬಾಲ್ಯ, ಕೌಮಾರ್ಯ, ಯೌವನ. ನಾವು ಚತುರ್ದಶರು, ಮುಪ್ಪು ಅನ್ನೋದೊಂದಿದೆ. ಅವರು ತ್ರಿದಶರು, 3 ಅವಸ್ಥೆ. ನಮಗಿಂತ ಒಂದು ಕಡಿಮೆ, ಆದರೂ ಅವರು ಗ್ರೇಟ್. ಸಾಕು. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುವ ವಿಷ್ಣು